ಸೀಮಾ ಕಳೆದ ಒಂದು 6 ತಿಂಗಳದಿಂದ ನಾವೊಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ, ಹೌದೇನಮ್ಮ? ಎಸ್ ಸರ್. ಈ ಕಳೆದ 6 ತಿಂಗಳದಿಂದ ನಾವು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿವಿ. ಮತ್ತೆ ಆ ಬಿಸ್ನೆಸ್ ಅನ್ನ ಇವತ್ತು ನಾವು ಬಂದಿರೋದು ಅದನ್ನ ತಿಳ್ಕೊಳಕ್, ಹೌದೇನಮ್ಮ? ಎಸ್ ಸರ್. ಈಗ ಟೈಮ್ 7 ಗಂಟೆ 12 ನಿಮಿಷ ಆಗೈತಿ. ನನಗೊಂದು ಸುಮಾರು ಒಂದು 50 ನಿಮಿಷ ಟೈಮ್ ಬೇಕು, ಹೌದೇನಮ್ಮ? ಎಸ್ ಸರ್. ಈ 50 ನಿಮಿಷ ಒಂದ್ ಕಡೆ ಕೂಲ್ ಆಗಿ ಕುಂತು ನಮ್ಮ ಕಾನ್ಸೆಪ್ಟ್ ಅನ್ನು ಯಾರು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರ, ಅವ್ರು 100% ಸತ್ಯ. ಈ ಕಾನ್ಸೆಪ್ಟ್ ನೊಳಗೆ ನಾವು ಕೇವಲ ಕರೋಡಪತಿ ಅಲ್ಲ, ಅರಬಪತಿ ಆಗೋದು 100% ಸತ್ಯ. ಏನಂತಿಮ್ಮ? ಎಸ್ ಅಂತೀನೋ ಅಂತಿಮ್ಮ? ಎಸ್ ಸರ್. ಎಸ್ ಸರ್. ಅರಬಪತಿ ಅಂದ್ರೆ ಏನಮ್ಮ? ಯಾರು ಜೀವನದೊಳಗ 100 ಕೋಟಿಗಿಂತ ಜಾಸ್ತಿ ಇನ್ಕಮ್ ತಗೊಂಡಿರ್ತಾರ ಅಂತ ವ್ಯಕ್ತಿಗೆ ಅರಬಪತಿ ಅಂತಾರ. ಅಲ್ಲ, ಇವತ್ತಿನ ಕಾಲದೊಳಗ ಲಕ್ಷಾದ್ರಲ್ಲ ಕರೋಡಪತಿ ಆಗತಕ್ಕಂತ ಚಾನ್ಸಸ್ ಇರೋದಿಲ್ಲ. ಅಂತದ್ರೊಳಗೆ ಈ ಕಾನ್ಸೆಪ್ಟ್ ಅನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ನಿಜ ಅಂತಂದ್ರೆ ನಾವು 100% ಅಲ್ಲ 1000% ಸತ್ಯ ನಾವು ಅರಬಪತಿ ಆಗ್ತೀವಿ. ಅಂದ್ರೆ ಈ ಟೈಮ್ ಅನ್ನ ನಾವು ಕರೆಕ್ಟ್ ಆಗಿ ಒಂದ್ ಕಡೆ ಕೂಲ್ ಆಗಿ ಕುಂತು ಇದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾಕಮ್ಮ ಇಂಪ್ಲಿಮೆಂಟ್ ಮಾಡಿ ಅದನ್ನ ಕಷ್ಟಪಟ್ಟು 4 ದಿನ ಒಂದು ಶ್ರಮ ಪಟ್ಟು ಕೆಲಸ ಮಾಡಿ ಯಾಕೆ ನಾವು ಜೀವನದೊಳಗ ಅರಬಪತಿ ಆಗಬಾರ್ದು? ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸೊ ನಾವೆಲ್ಲರೂ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ, ಆಗ್ಬೋದಲ್ಲಮ್ಮ? ಚಲೋ, Yes, sir. ಹಾಗಾದ್ರೆ ಈಗ ನಾವು ಬಿಸ್ನೆಸ್ ಬಗ್ಗೆ ತಿಳ್ಕೊಳಕ್ ಬರೋಣ. ನಾನು ಪ್ರತಿಯೊಂದು ವಿಷಯನು ಪಾಯಿಂಟ್ ಟು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದನು ಈಗ ನೋಡಮ್ಮ, ಈಗ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ವಿ, ಹೌದಾ? ಆ ಬಿಸ್ನೆಸ್ Yes, ಅನ್ನ sir. ನಾವ್ ಯಾವಾಗ ಚಾಲೂ ಮಾಡಿದ್ವ? ನಾವು ಚಾಲೂ ಮಾಡಿರ್ತಕ್ಕಂಥ ದಿನ 8. 24ನೇ ತಾರೀಕು 8ನೇ ತಿಂಗಳ 2025 ಇಸ್ವಿ, ಹೌದೇನಮ್ಮ? ಎಸ್ ಸರ್. ಎಸ್ ಸರ್. ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ಇವತ್ತಿಗೆ 23ನೇ ತಾರೀಕು, ನಾಳೆ ಬೆಳಿಗ್ಗೆ ನಾಳೆ ಇವತ್ತು ಒಂದು ದಿನ ಆರು ಕ್ಲಾಸ್ ತಿಂಗಳು. ಮಾಡಿದ್ರೆ ನಾಳೆಗೆ ನಾವು ಸಕ್ಸಸ್ಫುಲ್ಲಿ 6 ತಿಂಗಳ ಕಂಪ್ಲೀಟ್ ಮಾಡ್ದಂಗ ಆಗ್ತೈತೆ, ಹೌದೇನಮ್ಮ? ಎಸ್ ಎಸ್ ಸರ್. ಸರ್. ಈಗ 6 ತಿಂಗಳದಿಂದ ನಾವು ಏನು ಕಂಪನಿ ಸ್ಟಾರ್ಟ್ ಮಾಡಿದ್ವಲ್ಲ, ಆ ಕಂಪನಿ ಹೆಸರು ಏನಮ್ಮ? ನಮ್ಮ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ, ಹೌದೇನಮ್ಮ? ಎಸ್ ಸರ್. ಎಸ್ ಸರ್. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಏನೈತಲ್ಲ, ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ. ಮತ್ತೆ ಇಂಡಿಯಾದೊಳಗು ಕರ್ನಾಟಕದ ಕಂಪನಿ. ಆ ಕರ್ನಾಟಕದೊಳಗೂ ಸಹಿತ ಬ್ಯಾಡ್ಗಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಗೆ ಅದಕ್ಕೆ ನಾವು ಬ್ಯಾಡ್ಗಿ, ಕರ್ನಾಟಕ, ಇಂಡಿಯಾ ಮೂರು ಬೆಳೆದ್ಬಿಟ್ಟು ಶಾರ್ಟ್ ಕಟ್ ಒಳಗೆ ಮೇಡ್ ಇನ್ ಇಂಡಿಯಾ ಇರ್ತಲ್ಲ, ಆ ತರ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ಬರ್ತೀವಿ, ಹೌದೇನಮ್ಮ? ಎಸ್ ಸರ್. ಎಸ್ ಸರ್. ಆಮೇಲೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಗೆ ಯಾರು ಫೌಂಡರ್ ಅಂತಾರ, ಓನರ್ ಅಂತಾರ, ಸಿಇಒ, MD, ಇಲ್ಲಿ ನಾನು ಫೌಂಡರ್ ಅಂತ ಬರ್ತೀನಿ. ಈ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಮ್ಮ? ಆ ವ್ಯಕ್ತಿ ಹೆಸರು TR ಅಚಲ್ಕರ್. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಎಸ್ ಸರ್. ಸರ್. ಯಾರಮ್ಮ ಈ TR ಅಚಲ್ಕರ್? ಈಗ ಸದ್ಯ ನಿಮ್ಮ ಮುಂದೆ ಕುಂತು ಮಾತಾಡ್ತಕ್ಕಂಥ ವ್ಯಕ್ತಿನೇ TR ಅಚಲ್ಕರ್. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಎಸ್ ಸರ್. ಸರ್. ನನಗೆ ಈ TR ಅಚಲ್ಕರ್ ಬೇಕಾಗಿಲ್ಲಮ್ಮ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ TR ಅಚಲ್ಕರ್ ಅದನ್ನಲ್ಲ, ಅವನ ಬಗ್ಗೆ ನಾನು ತಿಳ್ಕೋಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಎಸ್ ಸರ್. ಈಗ ನಾನು ಒಂದೊಂದಾಗಿ ಈ ಅಚಲ್ಕರ್ ಯಾರಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಈಗಲ್ಲ, ಕಳೆದ 31 ವರ್ಷದಿಂದ, ಎಷ್ಟು ವರ್ಷದಿಂದಮ್ಮ? ಕಳೆದ 31 ವರ್ಷದಿಂದ ನಿರಂತರವಾಗಿ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಕ್ತಾನ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎನ್ ಅಂದ್ರೆ ನೆಟ್ವರ್ಕ್. ನೆನೈತಿ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಕಳೆದ ಎಷ್ಟಮ್ಮ? ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಕಳೆದ 1 ಅಲ್ಲ 2 ಅಲ್ಲ 31 ವರ್ಷದಿಂದ ಮಾಡ್ಕೊಂತ ಬಂದಿನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಆಮೇಲೆ ಈ ಕಳೆದ 31 ವರ್ಷದಿಂದ ಅದು ಡೇಟ್ ಸಹಿತ ಹೇಳ್ಬೇಕಂದ್ರೆ 6ನೇ ತಾರೀಕು 2ನೇ ತಿಂಗಳ 1995 ಇಸ್ವಿ. ಈ 6ನೇ ತಾರೀಕು 2ನೇ ತಿಂಗಳ 1995 ಇಸ್ವಿಯೊಳಗೆ ನಾನೇ ನೆಟ್ವರ್ಕ್ ಮಾರ್ಕೆಟ್ ಗೆ ಪಾದಾರ್ಪಣೆ ಮಾಡಿದೆ ಅಲ್ವಾ? ನಾನು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಸ್ವಂತ ಕಂಪನಿಯಿಂದ. ನನ್ನ ಸ್ವಂತ ಕಂಪನಿ ಆಟೋ ವೀಲ್ಸ್ ಅಂತ ಇತ್ತು. ನಾನು ಜೀವನದೊಳಗೆ ನೆಟ್ವರ್ಕ್ ಮಾರ್ಕೆಟ್ ಗೆ ಕಾಲಿಟ್ಟಿದ್ದು ನನ್ನ ಸ್ವಂತ ಕಂಪನಿಯಿಂದ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಎಸ್ ಸರ್. ಈಗ ಈ 31 ವರ್ಷದ ಹಿಂದನೆ ಆಟೋ ವೀಲ್ಸ್ ಅಂತಕ್ಕಂಥ ಒಂದು ಸ್ವಂತ ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಸ್ಟಾರ್ಟ್ ಮಾಡಿ ಅದನ್ನ ನಡೆಸಿರ್ತಕ್ಕಂಥ ಅನುಭವ ಐತಿ. ಒಂದೇದು. ಈಗ ಇದು ಒಂದು ಸೇಲ್ಸ್ ಪ್ರಮೋಷನ್ ಆಕ್ಟಿವಿಟಿ ಸ್ಕೀಮ್. ಇದು ನಾನು ಬಹಳ ಅಂದ್ರೆ ಒಂದು 6 ತಿಂಗಳ ನಡಿಬಹುದು ಅಂತ ಮಾಡಿದೆಮ್ಮ. ಆದ್ರೆ ನನ್ನ ಗುಡ್ ಲಕ್ಕಿಗೆ 18 ತಿಂಗಳ ನಡೀತು ವಿತ್ 0 ಇನ್ವೆಸ್ಟ್ಮೆಂಟ್. ಅವಾಗ ನಾನು ಕೇವಲ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಮಾಡೋದ್ರೆ 18 ತಿಂಗಳದೊಳಗ 1.5 ಕೋಟಿ ರೂಪಾಯಿ ಇನ್ಕಮ್ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅವಾಗ ನನ್ನ ಏಜ್ ಕೇವಲ 26 ವರ್ಷ ಇತ್ತು. ಈಗ ಈ ಕಂಪನಿ ಆದ್ಮೇಲೆ 18 ತಿಂಗಳ ಮುಗಿದ್ಮೇಲೆ ಮತ್ತೆ ನಿರಂತರವಾಗಿ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿದೆ. ಮೊದಲೇ ಕಂಪನಿ ಜಪಾನ್ ಲೈಫ್ ಆಫ್ ಇಂಡಿಯಾ, ಇದು ಹೈಲಿ ಡಿಸಿಪ್ಲಿನ್ ಕಂಪನಿ. 2ನೇ ಕಂಪನಿ ಮೋದಿ ಕೇರ್, ಸಮೀರ್ ಮೋದಿ ಅವ್ರದ್ದು ಮೋದಿ ಕೇರ್.
ಪ್ರವೀಣ್ ಚಂದನ್ ಅವ್ರದ್ದು RMP ಕಂಪನಿ, ಆಮೇಲೆ ಡ್ಯಾನಿಲ್ ಅಂತಕ್ಕಂಥ ವ್ಯಕ್ತಿದು ಮೊನಾವಿ ಅಮೆರಿಕನ್ ಕಂಪನಿ. ಈ ಪ್ರಕಾರ ಒಂದಲ್ಲ ಎರಡಲ್ಲ ಸುಮಾರು ಕಂಪನಿ ಒಳಗೆ ನಾನು ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಈಗಳಮ್ಮ ಈಗ 31 ವರ್ಷದಿಂದ ನಿರಂತರವಾಗಿ ನೆಟ್ವರ್ಕ್ ಅದು ತನ್ನ ಸ್ವಂತ ಕಂಪನಿಯಿಂದ ಸ್ಟಾರ್ಟ್ ಮಾಡಿ ಲೀಡಿಂಗ್ ಕಂಪನಿ ಒಳಗೆ ಆಸ್ ಎ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡೋಣಂದ್ರೆ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ, ಯಾರಿಗಮ್ಮ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಐತಿ. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಂದ್ರೆ ನನ್ನ ಅರ್ಥ ಏನಪ್ಪಾ ಅಂದ್ರೆ, ನಾಳೆ ಈ ಗ್ಲೋಬಲ್ ವೆಲ್ತ್ ಕಂಪನಿ ನಾನು ನಂಬಿ ನಾನು ಕೈ ನಿಂತು ನಾನು ಜೀವನ ಸುಧಾರಿಸ್ಕೋಬೇಕಂದ್ರೆ ಈ ಕಂಪನಿ ಯಾವುದೇ ಕಾರಣಕ್ಕೆ ನಡೆಯಂಗಿಲ್ಲ. ಯಾಕಂದ್ರೆ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಗ್ಲೋಬಲ್ ವೆಲ್ತ್ ಅನ್ನ ನಿರಂತರವಾಗಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರಬಹುದು. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಐತಿ. ಪಾರ್ಟ್ ಏನು ಅದ್ರಾಗ ಏನು ಯಾವುದೇ ತರದ ಡೌಟ್ ಇಲ್ಲ. ನನಗಂತೂ ಯಾವ್ದು ಕ್ಲಿಯರ್, ನನಗೆ ಡೌಟ್ ಇಲ್ಲಮ್ಮ. ಕ್ಲಿಯರ್, ಐ ಆಮ್ ಕ್ಲಿಯರ್, ವೆರಿ ಮಚ್ ಕ್ಲಿಯರ್. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸೊ ಈ ಪ್ರಕಾರ ನೋಡಿದ್ರೆ ಈ ಅಚಲ್ಕರ್ ಬಗ್ಗೆ ಇಷ್ಟು ಸಾಕಮ್ಮ. ಇದಕ್ಕಿಂತ ಹೆಚ್ಚಿಗೆ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನನಗನಿಸ್ತೈತಿ. ಇದ್ರ ಜೊತೆಗೆ ಈಗ ಇದಂತೂ ಕ್ಲಿಯರ್ ಆಯ್ತು. ಇನ್ನು ಮುಂದಿನ ಪಾಯಿಂಟ್, ಈಗ ನಾವು ಬಿಸ್ನೆಸ್ ಮಾಡಕ್ ಚಲಮ್ಮ, ಈ ಬಿಸ್ನೆಸ್ ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ? ಈಗ ನಾವು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಕ್ರೌಡ್ ಫಂಡಿಂಗ್ ಕ್ಯಾಟಗರಿ ಒಳಗೆ ಬರ್ತೈತಿ. ಯಾವ ಫಂಡಿಂಗ್ ಅಮ್ಮ? ಕ್ರೌಡ್ ಫಂಡಿಂಗ್. ಕ್ರೌಡ್ ಫಂಡಿಂಗ್. ಈಗ ಕ್ರೌಡ್ ಫಂಡಿಂಗ್ ಅಂದ್ರೆ ಏನಮ್ಮ? ಕ್ರೌಡ್ ಫಂಡಿಂಗ್ ಅಂದ್ರೆ ಇಲ್ಲೇ ಹೆಸರು ಹೇಳಾಕ್ತೈತಿ. ಹೆಸರು ಏನ್ ಹೇಳಾಕ್ತೈತಿ ಅಮ್ಮ? ಕ್ರೌಡ್ ಅಂದ್ರೆ ಪಬ್ಲಿಕ್, ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು ಪಬ್ಲಿಕ್ ಗೆ, ಒಂದ್ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ನಾವು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತೀವಲ್ಲ, ಇದೇ ಒಂದು ಇದಕ್ಕೆ ಕ್ರೌಡ್ ಫಂಡಿಂಗ್ ಅಂತೀವಿ. ಇದಕ್ಕೆ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂತಾನು ಕರೀತಾರೆ. ಪಾರ್ಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀವು ಹೆಲ್ಪಿಂಗ್ ಕಾನ್ಸೆಪ್ಟ್ ಅನ್ರಿ, ಕ್ರೌಡ್ ಫಂಡಿಂಗ್ ಅನ್ರಿ. ಇದನ್ನ ಇನ್ನು ಡೀಪ್ ಆಗಿ ಹೇಳ್ಬೇಕಂದ್ರೆ ಇದ್ರೊಳಗೆ ಒಂದ್ ಪಾಯಿಂಟ್ ಅಮ್ಮ. ಈಗ ನಾವು ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಆದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಒಂದು ಉದಾಹರಣೆಗೆ ನಾನು 2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ತಿಳ್ಕೊಳ್ಮ. ಇದೇ 2,000 ರೂಪಾಯಿ ನಾನು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಏನ್ ಸಿಗ್ತೈತಮ್ಮ? ಉದಾಹರಣೆಗೆ ವೇಸ್ಟೇಜ್ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ತಿಳ್ಕೊಳ್ಮ. ನನಗೆ ವೇಸ್ಟೇಜ್ ಕಂಪನಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ವೇಸ್ಟೇಜ್ ಕಂಪನಿದು ನನಗೆ 2,000 ರೂಪಾಯಿದು ಪ್ರಾಡಕ್ಟ್ ಕೊಡ್ತಾರೆ. ಹೌದೇನಮ್ಮ? ಎಸ್ ಸರ್. ಆದ್ರೆ ಇದೇ 2,000 ರೂಪಾಯಿ ಈ ಕ್ರೌಡ್ ಫಂಡಿಂಗ್ ಅಂದ್ರೆ ಗ್ಲೋಬಲ್ ವೆಲ್ತ್ ಕಂಪನಿ ಒಳಗೆ ಹಾಕಿದ್ರೆ ನನಗೆ ಯಾವುದೇ ತರದ ಪ್ರಾಡಕ್ಟ್ ಬರಂಗಿಲ್ಲ. ಇಲ್ಲೇ ನಾನು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಯಾವುದೇ ತರದ ಪ್ರಾಡಕ್ಟ್ ಬರಂಗಿಲ್ಲ ಅಂದ್ಕೊಂಡ್ರೆ ಆ ಜನ ಏನಂತಾರಂದ್ರೆ ಇದು ಏನ್ ಮನಿ ಸರ್ಕ್ಯುಲೇಷನ್ ಬರ್ತಿದ್ರಿ, ಇಂಡಿಯಾದೊಳಗ ಮನಿ ಸರ್ಕ್ಯುಲೇಷನ್ ಬ್ಯಾನ್ ಆಗೈತಿ, ನೀವು ವಿಚಾರ ಮಾಡ್ರಿ ತಗೊಂಡು ನಮಗೆ ಹೆದರ್ಸ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನೋಡಮ್ಮ, ಕ್ರೌಡ್ ಫಂಡಿಂಗ್ ಬೇರೆ, ಮನಿ ಸರ್ಕ್ಯುಲೇಷನ್ ಆಕ್ಟ್ ಬೇರೆ. ಮನಿ ಸರ್ಕ್ಯುಲೇಷನ್ ಆಕ್ಟ್ ಬಗ್ಗೆ ಮಾತಾಡೋಣ. ನಮ್ಮ ಇಂಡಿಯಾದೊಳಗ ಮನಿ ಸರ್ಕ್ಯುಲೇಷನ್ ಆಕ್ಟ್ ಇಂಪ್ಲಿಮೆಂಟ್ ಆಗಿದ್ದು 1978 ಒಳಗೆ. ಆದ್ರೆ ಇಂಡಿಯಾದೊಳಗ ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾದೊಳಗೆ ಕಾಲಿಟ್ಟಿದ್ದು 1995 ಒಳಗೆ. ಅವಾಗ PV ನರಸಿಂಹರಾವ್ ಅವ್ರ ಗೌರ್ಮೆಂಟ್ ಇತ್ತು. PV ನರಸಿಂಹರಾವ್ ಅವರು ಗೇಟ್ ಅನ್ನು ಓಪನ್ ಮಾಡಿದಾಗ ಒಂದೊಂದು ಫಾರಿನ್ ಕಂಪನಿಗಳು ಇಂಡಿಯಾಗೆ ಬಂದು ಆ ಫಾರಿನ್ ಕಂಪನಿ ಒಳಗೆ ಈ ನೆಟ್ವರ್ಕ್ ಮಾರ್ಕೆಟ್ ಬಂತು. ಮೊದಲೇ ನೆಟ್ವರ್ಕ್ ಮಾರ್ಕೆಟ್ ಇಂಡಿಯಾದೊಳಗ ಪಾದಾರ್ಪಣೆ ಮಾಡಿದ್ದು ವೇ ಟು ಅಮೆರಿಕಾ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇಲ್ಲೇ ಕ್ಲಿಯರ್ ಕಟ್ ಗೊತ್ತಾಗ್ತದೆ ನೆಟ್ವರ್ಕ್ ಮಾರ್ಕೆಟ್ಗೂ ಈ ಮನಿ ಸರ್ಕ್ಯುಲೇಷನ್ ಆಕ್ಟ್ ಸಂಬಂಧ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಮೊದಲೇ ಬಂದಿದ್ದು. ಆಮೇಲೆ ಈ ಮನಿ ಸರ್ಕ್ಯುಲೇಷನ್ ಆಕ್ಟ್ ಬಂದಿದ್ದು 1978 ಒಳಗೆ. ಯಾಕೆ ಅಂತಂದ್ರೆ ಈ ನಮ್ಮ ಇಂದಿರಾ ಗಾಂಧಿ ಅವರು 1975 ಒಳಗೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಬಹಳ ಗಡಬಡಿದ್ದು. ಆ ಬ್ಯಾಂಕಿಂಗ್ ಸೆಕ್ಟರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಮನಿ ಸರ್ಕ್ಯುಲೇಷನ್ ಆಕ್ಟ್ ಬಂದಿದ್ದು. ಮಿನಿ ಫೈನಾನ್ಸ್ ಕಂಪನಿಗಳನ್ನ ಮನಿ ಕಂಟ್ರೋಲ್ ಮಾಡ್ಲಿಕ್ಕೆ, ಆಮೇಲೆ ಈ ಚಿಟ್ ಫಂಡ್ ಕಂಪನಿಗಳ ಕಂಟ್ರೋಲ್ ಮಾಡ್ಲಿಕ್ಕೆ ಈ 1978 ಆಕ್ಟ್ ಬಂದೈತಿ ಹೊರತಾಗಿ ಇದಕ್ಕೂ ನೆಟ್ವರ್ಕ್ ಮಾರ್ಕೆಟ್ಗೂ ಯಾವುದೇ ತರದ ಸಂಬಂಧ ಇಲ್ಲ ಅನ್ನೋದೇ ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಕ್ರೌಡ್ ಫಂಡಿಂಗ್ ಅನ್ನೋದೇನಿತ್ತಲ್ಲ ಇದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಡೀ ವಿಶ್ವದೊಳಗೆ. ಅದು ಯಾರ ದೃಷ್ಟಿ ಒಳಗಮ್ಮ? ಮಧ್ಯದ್ದು ಮನುಷ್ಯನ ದೃಷ್ಟಿ ಒಳಗೆ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ. ಅಷ್ಟೇ ಅಲ್ಲಮ್ಮ, ಇವನ್ ನಾವು ಮಾಡ್ತಕ್ಕಂಥ ಒಂದು ಕ್ರೌಡ್ ಫಂಡಿಂಗ್ ದೇವರ ದೃಷ್ಟಿ ಒಳಗೂ 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಲ್ಲಮ್ಮ, ಮನುಷ್ಯ ಅಂತ ಅರ್ಥ ಆತು, ಗೋರ್ಮೆಂಟ್ ಅಂತ ಅರ್ಥ ಆತು, ಆದ್ರೆ ದೇವರ ದೃಷ್ಟಿ ಒಳಗೂ ಸಹಿತ ಇದು 100% ಲೀಗಲ್ ಅಂತ ಹೇಳ್ದಲ್ಲಮ್ಮ. ಅದ್ ಹೆಂಗಮ್ಮ? ನನಗೆ ಹೇಳಿ ಸ್ವಲ್ಪ ವಿಚಾರ ನನಗೆ ಹೇಳಮ್ಮ ಡೀಟೇಲ್ ಆಗಿ. ಈಗ ನೋಡಮ್ಮ, ಮೊನ್ನೆ ನಾವು ಗಣಪತಿ ಹಬ್ಬ ಮಾಡಿದ್ವಿ. ಆ ಗಣಪತಿ ಹಬ್ಬದೊಳಗೆ ಪ್ರತಿಯೊಂದು ಗಲ್ಲಿ ಒಳಗೆ ಗಣಪತಿ ಅಂದ್ರೆ ಇಡೀ ಇಂಡಿಯಾದೊಳಗೆ ಕೋಟಿ ಗಂಟೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಕೋಟಿ ಗಂಟೆ ಗಣಪತಿ ಇಡಾಕ ದುಡ್ಡು ಎಲ್ಲಿಂದ ಬಂತಮ್ಮ? ಗೋರ್ಮೆಂಟ್ ಅಂತೂ ಕೊಡಂಗಿಲ್ಲ. ಜನ ಏನ್ ಮಾಡ್ತಾರ? ತಮ್ಮ ಒಳಗಿನ ಭಕ್ತಾದಿ ಕಡೆ ಹತ್ರ ಏನ್ ಮಾಡ್ತಾರ? ಭಕ್ತಿಯಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ತಾರ. ಯಾರು ಭಕ್ತಿಯಿಂದ 5 ರೂಪಾಯಿ ಕೊಡ್ತಾರ, 50 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿ, ಈ ಪ್ರಕಾರ ಜನರಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಮಾಡ್ತಕ್ಕಂಥ ಕೆಲಸಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್.
ಅಂದ್ರೆ ನಾವೊಂದು ಗಣಪತಿ ಹಬ್ಬ ಮಾಡ್ಬೇಕಂದ್ರು ಕ್ರೌಡ್ ಫಂಡಿಂಗ್ ದುಡ್ಡನ್ನು ಯೂಸ್ ಮಾಡ್ತೀವಿ. ಅದೇ ಪ್ರಕಾರ ಈಗ ನಾವು ಗುಡಿ ಕಂಟ್ರೋಲ್ ಮಾಡ್ತೀವಲ್ಲ, ಇವನ್ ಧರ್ಮಸ್ಥಳ ಮಂಜುನಾಥ್ ಆತು, ತಿರುಪತಿ ತಿಮ್ಮಪ್ಪ ಆತು, ಆಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ ಆತು, ಆಮೇಲೆ ಸಾಯಿಬಾಬನ ಮಂದಿರ, ಇಡೀ ಇಂಡಿಯಾದೊಳಗಿರ್ತಕ್ಕಂಥ ಪ್ರತಿಯೊಂದು ಮಂದಿರ ಕಂಟ್ರೋಲ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿನಿಂದ. ಹೌದೇನಮ್ಮ? ಎಸ್ ಸರ್. ಅದೇ ಪ್ರಕಾರ ಮುಸ್ಲಿಂ ಜನ ಜಕಾತ್ ಮತ್ತೆ ವಕ್ಫ್ ಅಂತ ತಗೊಂತಾರಲ್ಲ, ಅದು ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಇಷ್ಟೇ ಅಲ್ಲಮ್ಮ, ಈ LIC ಇನ್ಶೂರೆನ್ಸ್ ಕಂಪನಿಗಳು ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿನಿಂದ. ಆಮೇಲೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿನಿಂದ. ಆಮೇಲೆ ಈ ಇಡೀ ವಿಶ್ವನ ಕಂಟ್ರೋಲ್ ಮಾಡತಕ್ಕಂಥ ಶೇರ್ ಮಾರ್ಕೆಟ್ ಆಪರೇಟ್ ಆಗೋದು ಕ್ರೌಡ್ ಫಂಡಿಂಗ್ ದುಡ್ಡಿಂದ. ಆಮೇಲೆ ಅಷ್ಟೇ ಅಲ್ಲಮ್ಮ, ಇವನ್ ಗೋರ್ಮೆಂಟ್ ನಡಿಬೇಕಾದ್ರೂ ದುಡ್ಡು ಬೇಕು. ಆ ಗೋರ್ಮೆಂಟ್ ಏನ್ ಮಾಡ್ತಾರ, ದುಡ್ಡಿನ ಸಲುವಾಗಿ ಪಬ್ಲಿಕ್ ಕಡೆಯಿಂದ ಟ್ಯಾಕ್ಸ್ ತಗೋತಾರ. ಆ ಟ್ಯಾಕ್ಸ್ ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಅಷ್ಟೇ ಅಲ್ಲ, ನೀವೆಲ್ಲ ಕಷ್ಟಪಟ್ಟು ದುಡ್ಡನ್ನ ಇಲ್ಲ ಮನ್ಯಾಗಿದ್ರೆ ಹಾಳಾಗ್ತೈತಿ, ಬ್ಯಾಂಕ್ನಾಗಿದ್ರೆ ಸೇಫ್ ಆಗಿರ್ತೈತಿ ತಿಳ್ಕೊಂಡು ನಾವು ಬ್ಯಾಂಕಿಂಗ್ ನಾಗ ಇರ್ತಲ್ಲ, ಆ ಬ್ಯಾಂಕಿಂಗ್ ಸಹಿತ ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀ ಹೇಳ ಮಸೀಮ, ಈಗ ನಾನು ಇಷ್ಟೊಂದು ಉದಾಹರಣೆ ತಗೊಂಡೆ, ಪ್ರತಿಯೊಂದು ಉದಾಹರಣೆ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಪದ್ಧತಿ. ಯಾರ ದೃಷ್ಟಿ ಒಳಗಮ್ಮ? ಮೊದಲನೇದು ಮನುಷ್ಯನ ದೃಷ್ಟಿ ಒಳಗ, ಎರಡನೇದು ಗೋರ್ಮೆಂಟ್ ದೃಷ್ಟಿ ಒಳಗೆ, ಮೂರನೇದು ದೇವರ ದೃಷ್ಟಿ ಒಳಗೆ. ಹೌದೇನಮ್ಮ? ಎಸ್ ಸರ್. ಅಂದ್ರೆ ನಾವೊಂದು ಪವಿತ್ರವಾದ ಸಿಸ್ಟಮ್ ನೊಳಗದೇವೆ ಅನ್ನೋದು ನನ್ನ ಮಾತಿನ ಅರ್ಥ. ಯಾವುದೇ ಗಡಬಡಿ ಘೋಟಾಳ ಮಾಡಾಕ್ತಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು ಸಿಸ್ಟಮ್ ಬಗ್ಗೆ ತಿಳ್ಕೊಂಡೆ. ಈಗ ನಾನು ಇಲ್ಲಿ ಬಂದಿರೋದು ಬಿಸಿನೆಸ್ ಅನ್ನ ಹೆಂಗ್ ಮಾಡ್ಬೇಕು ಮತ್ತೆ ಇನ್ಕಮ್ ಹೆಂಗ್ ಬರ್ತೈತೆ ಅಂತ ತಿಳ್ಕೊಳಕ್ ಬಂದಿನ. ಹೌದೇನಮ್ಮ? ಎಸ್ ಸರ್. ನೋಡಮ್ಮ, ಬಿಸ್ನೆಸ್ ಮತ್ತೆ ಇನ್ಕಮ್ ಬಗ್ಗೆ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮೊದಲೇ ಮತ್ತೊಂದು ವಿಷಯ ತಿಳ್ಕೊಬೇಕು. ನಾವು ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಬೇಕಾಗ್ತದೆ. 3 ಸ್ಟೆಪ್. ಮೊದಲು ಜಾಯಿನ್ ಆಗ್ತೀನಿ, 2ನೇ ಸ್ಟೆಪ್ ಕೆಲಸ ಮಾಡ್ತೀನಿ, 3ನೇ ಸ್ಟೆಪ್ ದೊಳಗೆ ಇನ್ಕಮ್ ಬರ್ತಿದೆ. ಹೌದೇನಮ್ಮ? ಎಸ್ ಸರ್. ಹಂಗಾರೆ ಈಗ ನಾ ಮೊದಲನೇ ಸ್ಟೆಪ್ ಏನ್ ತಿಳ್ಕೊಬೇಕು, ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ಈಗ ನಮ್ಮ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ನಾ ಜಾಯಿನ್ ಆಗ್ಬೇಕಂದ್ರೆ ನಾನು ಜೀವನದೊಳಗೆ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತೈತಮ್ಮ. ಎಷ್ಟ್ ಮಾಡ್ಬೇಕಾಗ್ತೈತಮ್ಮ? $30 ನಾನು ಕೊಡ್ಬೇಕಾಗ್ತೈತಿ. ಇನ್ವೆಸ್ಟ್ಮೆಂಟ್ ಅಲ್ಲ, ನಾನು ಕೊಡ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಅಲ್ಲಮ್ಮ, ಈಗ ಮತ್ತೊಂದು ಕನ್ಫ್ಯೂಷನ್. ಗ್ಲೋಬಲ್ ವೆಲ್ತ್ ಅಂತ ಹೇಳಿದ್ವಿ, ಪ್ಯೂರ್ಲಿ ಇಂಡಿಯನ್ ಕಂಪನಿ ಅಂತ ಹೇಳಿದ್ವಿ. ಇಂಡಿಯನ್ ಕಂಪನಿಗೆ ಡಾಲರ್ ಯಾಕೆ ಬೇಕಂತ ನನಗೆ ಅರ್ಥ ಆಗ್ಲಿಲ್ಲ ಅಲ್ಲಮ್ಮ. ನೋಡಮ್ಮ, ನಮ್ದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿ ಪ್ಯೂರ್ಲಿ 100% ಇದು ಇಂಡಿಯನ್ ಕಂಪನಿನ. ಹಂಗಂತ ನಾನು ಕೇವಲ ಇಂಡಿಯಾದೊಳಗಲ್ಲ, ಇಂಡಿಯಾದೊಳಗಂತೂ ನಾ ಬಿಸ್ನೆಸ್ ಮಾಡ್ತೀನಿ. ಇಂಡಿಯಾ ಪ್ಲಸ್ ಇಡೀ ವಿಶ್ವದೊಳಗೆ 193 ದೇಶ ಅದಾವ. ಈಗ ನೀ ಹೇಳಮ್ಮ, 193 ದೇಶದೊಳಗೆ ನಾವು ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ ಕೇವಲ ಇಂಡಿಯನ್ ರುಪೀಸ್ ಮಾಡಿದ್ರೆ ನಡೆಯಂಗಿಲ್ಲ. ಆದ್ರೆ ಡಾಲರ್ ನೊಳಗೆ ಮಾಡಿದ್ರೆ ನಾವು ಇಡೀ ವಿಶ್ವದೊಳಗೆ ಬಿಸ್ನೆಸ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಇಂಡಿಯಾ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದ್ರ ಸಲುವಾಗಿ ನಮ್ಮ ಕಂಪನಿ ಬಿಸ್ನೆಸ್ ನಾವು ಡಾಲರ್ ನೊಳಗೆ ಸ್ಟಾರ್ಟ್ ಮಾಡಿವಿ. ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ಡಾಲರ್ ನೊಳಗನ ಮಾಡ್ತೀವಿ. ನಮಗೆ ಇನ್ಕಮ್ ಅಂತ ರಿಟರ್ನ್ ಬರ್ತಿತ್ತಲ್ಲ, ಅದು ಡಾಲರ್ ದೊಳಗನ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಆದ್ರೆ ಈಗ ನಮ್ದು ಈ ಬಿಸ್ನೆಸ್ ಕೇವಲ ಇಂಡಿಯಾದೊಳಗೆ ನಡೆದಿದ್ದು 1ನೇ ಪಾಯಿಂಟ್. 2ನೇದು ಸ್ಟಾರ್ಟಿಂಗ್ ದೊಳಗೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಡಾಲರ್ ಇತ್ತು ಕೊಡ್ರಿ, ಯಾರ ಕಡೆ ಡಾಲರ್ ಇಲ್ಲ ಅವರು ನೀವು ಬಿಸ್ನೆಸ್ ಅನ್ನ ಇಂಡಿಯನ್ ರುಪೀಸ್ ನೊಳಗೆ ಕೊಟ್ಟುನು ಸ್ಟಾರ್ಟ್ ಮಾಡಬಹುದು. ಇಂಡಿಯನ್ ರುಪೀಸ್ ನೊಳಗೆ ಆದ್ರೆ ಎಷ್ಟಾಗ್ತೈತಮ್ಮ? 2790 ರೂಪಾಯಿ. $1 ನಾವು 93 ರೂಪೀಸ್ ಹಿಡಿದಿವಿ. ನೀವು $30 ಕ್ಯಾಲ್ಕುಲೇಷನ್ ಮಾಡ್ರಿ, 2790 ರೂಪಾಯಿ ಆಗ್ತೈತಿ. ಅಷ್ಟೇ ದುಡ್ಡನ್ನ ಕಲೆಕ್ಟ್ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನೀವು ಪೇಮೆಂಟ್ ಡಾಲರ್ ದೊಳಗರ ಮಾಡ್ರಿ ಅಥವಾ ಇಂಡಿಯನ್ ರುಪೀಸ್ ದೊಳಗರ ಮಾಡ್ರಿ, ನಾವು ಮಾತ್ರ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಡಾಲರ್ ದೊಳಗನೆ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಇದರ ಅರ್ಥ ನಾವು $30 ಕೊಡ್ಬೇಕಂತ. ಆದ್ರೆ $30 ಎದಕ್ಕೆ ತಗೊಂತೀನಿ ಅಂತ ಗೊತ್ತಾಗ್ಲಿಲ್ಲ ಅಲ್ಲಮ್ಮ. ನೋಡಮ್ಮ, ಈಗ ನಿಮ್ ಕಡೆಯಿಂದ ತಗೊಳ್ತಕ್ಕಂಥ $30 ದೊಳಗೆ ಮೊದಲೇ $5 ನಾವು ಕಂಪನಿ ಅಕೌಂಟಿಗೆ ಹಾಕಬೇಕಾಗ್ತೈತಿ. ಯಾರ ಅಕೌಂಟಿಗಮ್ಮ? ಕಂಪನಿ. ಅಂದ್ರೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿಗೆ ನಾವು ಕೊಡ್ತಕ್ಕಂಥ 30ರೊಳಗೆ $5 ಕೊಡ್ಬೇಕು. ಆ $5 ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಯಾವ ತರ ಸ್ಕೂಲ್ನೊಳಗೆ ಅಡ್ಮಿಷನ್ ಫೀಸ್ ಅಂತ ತಗೊಂತಾರ. ಡಾಕ್ಟರ್ ಹತ್ರ ಹೋದ್ರೆ ಚೀಟಿ ಅಂತ ಮಾಡಿಸ್ಬೇಕು. ಅದೇ ಎಲ್ಲರ ಎಕ್ಸಿಬಿಷನ್ ಹೋದ್ರೆ ಎಂಟ್ರಿ ಫೀಸ್ ಅಂತ ತಗೋತಾರಲ್ಲ, ಹಾಗೆ ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ $5 ತಗೊಂಡ್ರೆ ನಿಮಗೆ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಒಳಗೆ ನಿಮ್ದೆಲ್ಲಾ ಡೀಟೇಲ್ ತಗೊಂಡೆ ನಾವು ID ಕ್ರಿಯೇಟ್ ಮಾಡ್ತೀವಿ. ID ನಂಬರ್ ಬಂದ್ಮೇಲೆ, ಮೆಂಬರ್ಶಿಪ್ ಆದ್ಮೇಲೆ ID ನಂಬರ್ ಬಂದ್ಮೇಲೆ ಮುಂದೆ ಇನ್ನು ನಿಮ್ದು $5 ಕೊಟ್ರಿ. ಈಗ 30ರೊಳಗೆ 5 ಹೋದ್ರೆ ಇನ್ನೆಷ್ಟಮ್ಮ? $25. ನಿಮ್ದು ID ಬಂದ್ಮೇಲೆ ನಿಮ್ಮ ID ಇಂದ ನಿಮಗೆ ಈ ಕಂಪನಿಗೆ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ, ರೆಫರ್ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಅಕೌಂಟ್ ಇಂದನೇ ಅವ್ರ ಅಕೌಂಟ್ಗೆ ಹಾಕಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಷ್ಟು $?
$25. ಈಗ ನಮ್ ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ ಎಷ್ಟ್ ಆಗ್ತಿದ್ರಿ? ಟೋಟಲಿ $2,790 $5 ಅಂದ್ರೆ $465 ಕಂಪನಿಗೆ. ಮತ್ತೆ $25 ಅಂದ್ರೆ $2,325. ನಿಮ್ಮ ಇಂಟ್ರೊಡ್ಯೂಸರ್ ಅಕೌಂಟ್ಗೆ ಇದನ್ನ ನೀವು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಬ್ಯಾಂಕ್ ಟ್ರಾನ್ಸ್ಫರ್ ಏನಾರು ಮಾಡ್ಬೋದು ನೀವು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಸೊ ಈ ಪ್ರಕಾರ ನೀವು $30 ಕೊಟ್ಮೇಲೆ ನಿಮ್ಮ ಈ ಕಂಪನಿಗೆ ಜಾಯಿನ್ ಆದಂಗೆ. ಆಮೇಲೆ ಸೀಮಾ, ಈಗ ನಾನು ಈ ಕಂಪನಿ ಜಾಯಿನ್ ಆಗೇನಂತ ನನಗೆ ಹೆಂಗ್ ಗೊತ್ತಾಗ್ತಿದ್ದಮ್ಮ? ನನಗೆ ಹೆಂಗ್ ಗೊತ್ತಾಗ್ತಿದೆ ಅಂದ್ರೆ ನನ್ನ ಹೆಸರು ಮುಂದೆ ಅಲ್ಲೇ ಪ್ಯಾಕೇಜ್ ಅದ ಕಾಲಮ್ ಇರ್ತಿದ್ದಿ. ಆ ಪ್ಯಾಕೇಜ್ ಅದ ಕಾಲಮ್ದೊಳಗೆ ಸಿಲ್ವರ್ ಅಂತ ಬಂತಂದ್ರೆ ನಾನು ಕಂಪನಿ ಜಾಯಿನ್ ಆದಂಗೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಯಾವಾಗ ಸಿಲ್ವರ್ ಅಂತ ಬರ್ತೈತಿ? $5 ಕಂಪನಿ ಹೋಗಿ ಮೊದಲ ಮೆಂಬರ್ಶಿಪ್ ಆದ್ಮೇಲೆ $25 ನಿಮ್ ಸೀನಿಯರ್ ಕೊಡ್ಬೇಕು. ನಿಮ್ಮ ಸೀನಿಯರ್ ಓಕೆ ಬಟನ್ ಒತ್ತಿದ್ರೆ ಮಾತ್ರ ನಿಮ್ದು ಆಕ್ಟಿವೇಟ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನಾನು ಸಿಲ್ವರ್ ಆದೆ, ಈಗ ಮೊದಲೇ ಸ್ಟೆಪ್ ಅಂತೂ ಮುಗೀತು. ಈಗ ನನಗೆ ಮುಂದೆ ಇನ್ಕಮ್ ಬರ್ಬೇಕಂದ್ರೆ ಕೆಲಸ ಮಾಡ್ಬೇಕು, ಹೌದಲ್ಲಮ್ಮ? ಕೆಲಸ ಅಂದ್ರೆ ಏನಮ್ಮ? ನೋಡಮ್ಮ, ಇದು ನೆಟ್ವರ್ಕ್ ಮಾರ್ಕೆಟ್ ಆಗಿದ್ದಕ್ಕೆ ಇಲ್ಲೇ ನಾವು ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದ ನಮ್ಮ ಕೆಲಸ. ಏನ್ ಮಾಡ್ದಮ್ಮ? ಟೀಮ್ ಅನ್ನ ಬೆಳೆಸ್ಕೊಂತ ಹೋಗೋದ ನನ್ನ ಕೆಲಸ. ಉದಾಹರಣೆಗೆ ಈಗ ನಾನು $30 ಕೊಟ್ಟು ಕಂಪನಿ ಜಾಯ್ನ್ ಆಗಿನಿ, ಹೌದೇನಮ್ಮ? ನಾನು ಕಂಪನಿ ಜಾಯ್ನ್ ಮೇಲೆ ನನ್ನ ಕಡೆಯಿಂದ 4 ಜನ ಮೆಂಬರ್ ಮಾಡ್ಬೇಕು. ಇದು ನಾನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 4 ಜನ 4 ಜನ ಮಾಡಿದಾಗೆ 16 ಜನ. ಈ 16 ಜನ 4 ಜನ ಮಾಡಿದಾಗೆ 64 ಜನ. ಈ 64 ಜನ 4 ಜನ ಮಾಡಿದಾಗೆ 256 ಜನ. ಈ 256 ಜನ 4 ಜನ ಮಾಡಿದಾಗ 1024 ಜನ. ಈಗ ಇದೇ ಪ್ರಕಾರ ಟೀಮ್ ಅನ್ನ ಬೆಳೆಸೋದು. ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? ಎಸ್ ಸರ್. ಎಲ್ಲಿ ಮಟ್ಟ ಬೆಳೆಸ್ಬೇಕಮ್ಮ? ನಾನು ಡೈರೆಕ್ಟ್ ಆಗಿ 4 ಅಂತೀನಲ್ಲ, ಇದಕ್ಕೆ ಲೆವೆಲ್ 1 ಅಂತ ಕರಿತೀವಿ. ಈ 4ರಿಂದ 16 ಆಗ್ತೈತಲ್ಲ, ಇದು 2ನೇ ಲೆವೆಲ್. 16 64 ಇದು 3ನೇ ಲೆವೆಲ್. 64 ಜನರದ್ದು 3ನೇ ಲೆವೆಲ್. 256 ಜನರದ್ದು 4ನೇ ಲೆವೆಲ್. 1024 ಜನರದ್ದು ಐತಲ್ಲ, ಇದು 5ನೇ ಲೆವೆಲ್. ಇಲ್ಲಿ ಈ ಪ್ರಕಾರ ನಾನು $30 ಕೊಟ್ಟರೆ ನಾನು ಮೆಂಬರ್ ಆಗಿರ್ತಕ್ಕಂಥ ವ್ಯಕ್ತಿ 4, 16, 64, 800, 1024 ಈ ತರ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? ಎಸ್ ಸರ್. ಈಗ ನನಗ್ ಮತ್ತೊಂದು ವಿಷಯ ಗೊತ್ತಾಗಬೇಕಮ್ಮ. ನಾನು ಮೊದಲನೇ ಲೆವೆಲ್ಗೆ ಎಷ್ಟು ಇನ್ಕಮ್ ಬರ್ತೈತಿ, 2ನೇ ಲೆವೆಲ್ಗೆ ಎಷ್ಟು ಇನ್ಕಮ್ ಬರ್ತೈತಿ, 5ನೇ ಲೆವೆಲ್ಗೆ ಎಷ್ಟು ಇನ್ಕಮ್ ಬರ್ತೈತಿ ಅಂತ ತಿಳ್ಕೊಬೇಕಲ್ಲಮ್ಮ. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಮುಂದೆ ಈಗ ಲೆವೆಲ್ ವೈಸ್ ಹೇಳ್ಕೊಂತ ಹೋಗೋದ ನನ್ನ ಕರ್ತವ್ಯ. ಪಾಯಿಂಟ್ ಕ್ಲಿಯರ್ ಆಗ್ತೀರಮ್ಮ? ಎಸ್ ಸರ್. ಈಗ ನಾನು ಈ ಕಂಪನಿಗೆ ಸಿಲ್ವರ್ ಆಗ್ಬೇಕಂದ್ರೆ ಏನ್ ಮಾಡಿನಮ್ಮ? $5 ಕಾಮನ್ ಮೆಂಬರ್ಶಿಪ್ ಬಿಟ್ಬಿಡಮ್ಮ. ಏಟಾಯ್ತು? ನಾನು $25 ನಮ್ಮ ಸೀನಿಯರ್ ಕೊಟ್ಟಿನಿ, ಹೌದೇನಮ್ಮ? ಎಸ್ ಸರ್. ಸೀನಿಯರ್ ಕೊಟ್ಟ ಮೇಲೆ ಏನ್ ಮಾಡಿನಮ್ಮ? ಮತ್ತೆ ನಾನು ನನ್ನ ಕಡೆಯಿಂದ ಬಿಸಿನೆಸ್ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಏನ್ ಮಾಡಿನಮ್ಮ? ನಾನು 4 ಜನರಿಗೆ ಮೆಂಬರ್ಶಿಪ್ ಅನ್ನು ಮಾಡಿನಿ, ಹೌದಾ? 4 ಜನ ಅಂದ್ರೆ ಹೆಂಗಮ್ಮ? ಈ ಪ್ರಕಾರ 1, 2, 3, 4 ಜನ ಮೆಂಬರ್ ಮಾಡೀನಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈ 4 ಜನ ಮೆಂಬರ್ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ತರದ ಟೈಮ್ ಲಿಮಿಟ್ ಇಲ್ಲ. ನೀವು 1 ದಿನದಾಗರ ಮಾಡ್ರಿ, 1 ತಿಂಗಳದೊಳಗರ ಮಾಡ್ರಿ, 1 ವರ್ಷದೊಳಗರ ಮಾಡ್ರಿ, ನಿಮ್ ಇಷ್ಟ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈಗ ಈ 4 ಜನ ಮಾಡ್ತೀವಲ್ಲ, ಉದಾಹರಣೆಗೆ ಈಗ ನಾನ್ ಮಾಡ್ತೀನಮ್ಮ 4 ಜನ 1, 2, 3, 4 ಜನ ಮಾಡಿದೆ. ಈ 4 ಜನ ಏನ್ ಮಾಡ್ತಾರಮ್ಮ? ಇಂಡಿವಿಜುವಲ್ ಆಗಿ ಮೊದಲೇ ವ್ಯಕ್ತಿ ಅವನು $30 ಇನ್ವೆಸ್ಟ್ಮೆಂಟ್ ಮಾಡಿ ಕ್ರೆಡಿಟ್ ಕೊಟ್ಟಿರ್ತಾನ. ಆ 30ರೊಳಗೆ ಏನ್ ಮಾಡ್ತಾನಮ್ಮ? $5 ಕಂಪನಿಗೆ ಕೊಡ್ತಾನ, ಹೌದಾ? $5 ಯಾರಿಗೆ ಕೊಟ್ಟಮ್ಮ? ಕಂಪನಿಗೆ. ಇನ್ನು $25 ಯಾರಿಗೆ ಕೊಡ್ತಾನ? ಅವನಿಗೆ ಇಂಟ್ರೊಡ್ಯೂಸ್ ಮಾಡತಕ್ಕಂಥ ವ್ಯಕ್ತಿ. ಈಗ ಸೀಮಾ, ಇದು ನೀನ ಅಂತ ತಿಳ್ಕೊಮ್ಮ. ನಿಮ್ ಮೊದಲೇ ವ್ಯಕ್ತಿ ಏನ್ ಮಾಡ್ತಾನ? $5 ಕಂಪನಿ ಕೊಡ್ತಾನ, $25 ಸೀಮಾ ಕೊಡ್ತಾನ ಅಂತ ಅರ್ಥ. ಅದೇ ಪ್ರಕಾರ 2ನೇ ವ್ಯಕ್ತಿ ಏನ್ ಮಾಡ್ತಾನಮ್ಮ? $5 ಕಂಪನಿ, $25 ಸೀಮಾ. 3ನೇ ವ್ಯಕ್ತಿ $5 ಕಂಪನಿ, $25 ಸೀಮಾ. 4ನೇ ವ್ಯಕ್ತಿ $5 ಕಂಪನಿ, $25 ಸೀಮಾ ಕೊಡ್ತಾನ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈ ಪ್ರಕಾರ ನಿನಗೆ 1 ವ್ಯಕ್ತಿಯಿಂದ $25ಗೆ 4 ಜನರಿಂದ ನಿನಗೆ ಒಂದು $100 ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಇನ್ನೊಂದು ಡಿಫ್ರೆನ್ಸ್, ಇದೇ ನಾವು $100 ಬೇರೆ ಕಂಪನಿಗೆ ಆಗಿದ್ರೆ ಯಾವುದೇ ಕಂಪನಿ ಹೆಸರು ತೊಳಂಗಿಲ್ಲ. ನೀನು ಮಾಡಿದ ಕೆಲಸಕ್ಕೆ ನಿನಗೆ 30 ದಿನ ಮಿನಿಮಮ್ 30 ದಿನ ಆದ್ಮೇಲೆ ಇನ್ಕಮ್ ಬರ್ತೈತಿ. ಆದ್ರೆ ನಮ್ ಕಂಪನಿ ಒಳಗೆ ಅವತ್ತಿಂದ ಅವತ್ತ ಬರ್ತೈತಿಮ್ಮ, ಆಗಿಂದಾಗ ಸ್ಪಾಟ್ ನಾಗ ಬರ್ತೈತಿ. ಅದೇಂಗಮ್ಮ? ಈಗ ಉದಾಹರಣೆಗೆ ನೀನ ಅಂತ ತಿಳ್ಕೊಮ್ಮ, ನೀನ್ 4 ಜನ ಹಾಕ್ಬೇಕು. ಬೆಳಿಗ್ಗೆ 10 ಗಂಟೆಗೆ ಒಬ್ಬನ ಹಾಕ್ತಿ ಅಂತ ತಿಳ್ಕೊಳಮ್ಮ. ಅವನ್ ಏನ್ ಮಾಡ್ತಾನ? $465 ಕಂಪನಿ ಕೊಡ್ತಾನ, ನಿನಗೆ $2,325 ಕೊಡ್ತಾನ. ಮುಂದೆ 12 ಗಂಟೆಗೆ ಒಂದ್ ವ್ಯಕ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಿ,
12 ಗಂಟೆಗೆ 2325 ರೂಪಾಯಿ ಆಗಿಂದಾಗ ಗೂಗಲ್ ಪೇ ಫೋನ್ ಪೇ ಆಮೇಲೆ ಪೇಟಿಎಂ ಮಾಡಿ ನಿನ್ಗೆ ಇಮಿಡಿಯೇಟ್ ಹಾಕಿದ್ಮೇಲೆ ನಿನ್ಗೆ ಅಪ್ರೂವಲ್ ಕೊಟ್ಮೇಲೆ ಒಂದು ಸಿಲ್ವರ್ ಆಗ್ತೈತಿ, ಹೌದೇನಮ್ಮ? ಅದೇ ಪ್ರಕಾರ ಮುಂದೆ 2 ಗಂಟೆಗೆ ಒಬ್ಬರಿಗೆ ಹಾಕ್ತಿದ್ವಿ, ಅವಾಗ 2 ಗಂಟೆಗೆ 2325 ರೂಪಾಯಿ, ಆಮೇಲೆ 4 ಗಂಟೆಗೆ ಒಂದು ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡ್ತಿ ಅಂತ ತಿಳ್ಕೊಳಮ್ಮ, ಆಗಿಂದಾಗ 2320 ರೂಪಾಯಿ, ನಿನಗೆ ಒಂದೇ ದಿನಕ್ಕೆ 9300 ರೂಪಾಯಿ ಸ್ಪಾಟ್ ನಾಗ ಪೇಮೆಂಟ್. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇದೇ ನಮ್ ಕಂಪನಿ ಪ್ಲಸ್ ಪಾಯಿಂಟ್, ಹೌದಾ? ಈ ಪ್ರಕಾರ ನಿನ್ನ 4 ಜನ ಮೆಂಬರ್ ಮಾಡಿದಕ್ಕೆ ನಿನಗೆ ಎಷ್ಟಾತಮ್ಮ? ಒಂದು $100 ಇನ್ಕಮ್ ಬಂತು. ಇದೇ $100 ನಾವು ಇಂಡಿಯನ್ ರುಪೀಸ್ನೊಳಗೆ ಕೌಂಟ್ ಮಾಡಿದ್ವಿ, ಅದನ್ನು ನಿಮಗೆ ಕ್ಲಿಯರ್ ಆಗಿ ಒಂದೊಂದು ಸ್ಪೆಷಲ್ ಆಗಿರುತ್ತೆ. ಎಷ್ಟಾತಮ್ಮ? 9300 ರೂಪಾಯಿ, ಹೌದೇನಮ್ಮ? ಎಸ್ ಸರ್. ನಿಮ್ಮ ಮೇಲೆ ಇಷ್ಟ, ನಿಮ್ಗೆ ಯಾವಾಗ ದುಡ್ಡು ಬೇಕು ಅನಿಸ್ತಿ ಅವಾಗ ಕೆಲಸ ಮಾಡ್ರಿ. ಆಮೇಲೆ ಸ್ಪಾಟ್ ಪೇಮೆಂಟ್ ಇದಕ್ಕೆ ಪ್ರತಿಯೊಂದು ವ್ಯಕ್ತಿ ಏನ್ ಮಾಡ್ತಾನೆ? ಇಮಿಡಿಯೇಟ್ ಆಗಿ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತಾನೆ, ಹೌದೇನಮ್ಮ? ಎಸ್ ಸರ್. ಆಮೇಲೆ ಇದ್ರ ಜೊತೆಗೆ ನೀನೇ 4 ಜನ ಮೆಂಬರ್ ಮಾಡ್ತಿಲ್ಲಮ್ಮ, ಯಾವ್ದ್ರೆ 4 ಜನ ಇಮಿಡಿಯೇಟ್ ಆಗಿ ನಿಂದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದಂಗೆ. ಯಾಕಂದ್ರೆ ನಾನು ಮೊದ್ಲೇ ಹೇಳೀನಿ, 4 ಜನ 4 ಕಲಾತನ 4 ಆಗಿದ್ದಕ್ಕೆ ನಂದು ಲೆವೆಲ್ ಕಂಪ್ಲೀಟ್ ಆಯ್ತು. ನಂದು ಯಾವಾಗ ನಂದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗ್ತಿದೆ ಅದಕ್ಕೆ ನನ್ನ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆಯ್ತಮ್ಮ? ಎಸ್ ಸರ್. ಶ್ರೀಮಾನ್, ನಮ್ಮ ಕಂಪನಿಯವರು ಪರ್ಮಿಷನ್ ಕೊಡ ಮಟ್ಟ ನಾವು ಮುಂದಿನ ಪ್ರಮೋಷನ್ ತೊಗೊಳಕ್ ಆಗಂಗಿಲ್ಲ. ಈಗ ನನಗೆ ಅರ್ಥ ಮುಂದೆ ಹೇಳ್ತೀನಿ. ಈಗ ನಾನು 4 ಜನ ಕಂಪ್ಲೀಟ್ ಮಾಡೀನಿ, ನನಗೆ ಏನ್ ಮಾಡ್ರಮ್ಮ ಕಂಪನಿ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಟ್ರ, ಹೌದೇನಮ್ಮ? ಎಸ್ ಸರ್. ಈಗ 2ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಮ್ಮ ನಾವು? ಗೋಲ್ಡ್. ಈಗ ಮೊದಲು ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕು. ಈಗ ನೀಳಮ್ಮ, ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಮೊದಲ ನಾ ಸಿಲ್ವರ್ ಲೆವೆಲ್ ಆಗಿದ್ದಾಗ ಏನ್ ಮಾಡಿದೆ? 4 ಜನ ಮೆಂಬರ್. ಆ 4 ಜನ ಮೆಂಬರ್ ಮಾಡಿದಕ್ಕೆ ನನಗೆ ಇನ್ಕಮ್ ಎಷ್ಟಾಗೈತಮ್ಮ? $100, ಹೌದಾ? ಈಗ ನನಗೆ 4 ಜನ ಮಾಡಿದಕ್ಕೆ ಒಂದು $100 ಇನ್ಕಮ್ ಅದಿ. ಅದ್ರ ಜೊತೆಗೆ ಕಂಪನಿ ಪರ್ಮಿಷನ್ ಕೊಟ್ರ, ಕಂಪನಿ ಪರ್ಮಿಷನ್ ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ $50 ಕೊಟ್ಟು ನಾನು ಗೋಲ್ಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಈಗ ನನಗೆ ಬಂದಿದ್ದು $100, 50 ಹೋದ್ರೆ ಇನ್ನೂ $50 ಉಳಿದಿತ್ತು. ನಾನು ಸ್ಟಾರ್ಟಿಂಗ್ ಒಳಗ ಮೆಂಬರ್ಶಿಪ್ ತಗೋಬೇಕಂದ್ರೆ $30 ಹಾಕಿದ್ನಲ್ಲ, ಅದನ್ನು ತೆಗೆದು ಬಿಡಮ್ಮ. ಅದನ್ನ ತೆಗೆದ್ಮೇಲೆನು $20 ಉಳಿತು. ಅಂದ್ರೆ $1860 ರೂಪಾಯಿ ನನಗೆ ಇಂಡಿಯನ್ ರುಪೀನೊಳಗೆ ನನ್ ಕ್ಯಾಶ್ ಸಿಕ್ತು ಪಾಕೆಟ್ನಾಗ. ಅದ್ರ ಜೊತೆಗೆ ನಂದು 2 ಪ್ರಮೋಷನ್ ಫ್ರೀ ಒಳಗೆ ಮಾಡ್ಕೊಂಡೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಇದ್ರ ಪ್ರಕಾರ ನಾನೇನ್ ಮಾಡಿದೆ? $50 ಕೊಟ್ಟು ಏನ್ ಮಾಡಿದೆಮ್ಮ? ನಾನು ಸೆಕೆಂಡ್ ಪ್ರಮೋಷನ್ ತಗೊಂಡೆ. ಮುಂದೆ ನನಗೆ ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ಕ್ಲಿಯರ್ ಆಗಿ ಹೇಳಿನಿ. ಮೊದಲೇ ನಾನು 4 ಜನ ಮೆಂಬರ್ ಮಾಡ್ತೀನಿ, ಹೌದೇನಮ್ಮ? ಈ 4 ಜನ ಮುಂದೆ 4 ಜನ ಮಾಡಿದಾಗ 16 ಜನ ಬರ್ತಾರ. ಇದು 2ನೇ ಲೆವೆಲ್ ಅಂತ ಹೇಳಿದೆ. ಇದೇ ಸೆಕೆಂಡ್ ಲೆವೆಲ್ ಆಗ ಆ 16 ಜನ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 4 ಜನ 4 ಜನ ಮಾಡಿದಾಗ 16 ಜನ ಬಂದ್ರಲ್ಲ, ಆ 16 ಜನರಿಂದ ಮುಂದೆ ನನಗೆ ಇನ್ಕಮ್ ಬರ್ತೈತಿ. ಹೆಂಗ್ ಇನ್ಕಮ್ ಬರ್ತೈತಮ್ಮ? ಈ 16 ಜನ ಸ್ಟಾರ್ಟಿಂಗ್ ಒಳಗೆ ಸಿಲ್ವರ್ ಅಂತ ಜಾಯ್ನ್ ಆಗ್ತಾರ, ಹೌದೇನಮ್ಮ? ಎಸ್ ಸರ್. ಅವಾಗ ನನಗೇನು ದುಡ್ಡು ಬರಂಗಿಲ್ಲ. ಆದ್ರೆ ಸಿಲ್ವರ್ ಅಂತ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ 4 ಜನ ಮೆಂಬರ್ ಮಾಡ್ತಾನ. ಆ 4 ಜನ ಮೆಂಬರ್ ಮಾಡಿದಾಗ 16 ಜನರಿಗೆ ಒಂದೊಂದು ವ್ಯಕ್ತಿಗೆ ಎಷ್ಟು ಇನ್ಕಮ್ ಬರ್ತೈತಮ್ಮ? $50, ಸಾರಿ $100. ಆ $100 ಬಂದಾಗ ನಾನ್ ಹೆಂಗ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡಿದ್ದಲ್ಲ, ಹಂಗ 16 ಜನ $50 ಕೊಟ್ಟು ಏನ್ ಮಾಡ್ತಾರ? ಗೋಲ್ಡ್ ದ ಪ್ರಮೋಷನ್ ತಗೊಂತಾರ. ಇಲ್ಲಿ ಈ 16 ಜನ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಎಷ್ಟ್ ಕೊಡ್ತಾರಮ್ಮ? $50. ಎಷ್ಟು ಜನ ಅದರ? $16. ಇದನ್ನ 16 × 50 ಮಾಡಿದಾಗ $800 ಆಗ್ತೈತಲ್ಲ, ಇದೇ $800 ಇನ್ಕಮ್ ಆಗಿ ನನಗೆ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ಈ ಪ್ರಕಾರ ಈಗ ನನಗೆ $800 ಇನ್ಕಮ್ ಬಂತು. ಈಗ $1ಗೆ 93 ರೂಪಾಯಿದಂಗೆ $800 ಎಷ್ಟು ಆಗ್ತೈತಮ್ಮ? 74,400. ಓಕೆ, ಈಗ 74,400 ರೂಪಾಯಿ ನಂದು ಇನ್ಕಮ್ ಆಯ್ತು, ಹೌದೇನಮ್ಮ? ಎಸ್ ಸರ್. ಇಲ್ಲೇ ನೆಟ್ವರ್ಕ್ ಮಾರ್ಕೆಟ್ ಇನ್ನೊಂದು ಡಿಫ್ರೆನ್ಸ್ ಹೇಳ್ತೀನಮ್ಮ. ನಾವು ಏನು ಕಷ್ಟಪಟ್ಟು ನಾವೇನು ಕೆಲಸ ಮಾಡ್ತೀವಲ್ಲ, ಅದು ಕೇವಲ 1% ಮಾತ್ರ ಇನ್ಕಮ್ ಆಗ್ತೈತಿ. ಏನಾಗ್ತೈತಮ್ಮ? 1%. ಆದ್ರೆ ನಮ್ಮ ಕೆಳಗಡೆ ಬಂದಿರ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಸಪೋರ್ಟ್ ಕೊಡ್ತೀವಿ? ನಂದು ಬಾಕಿ 99% ಇನ್ಕಮ್ ಏನಿತ್ತಲ್ಲ, ಆ ನನ್ನ ಸಪೋರ್ಟ್ ಮೇಲೆ ಡಿಪೆಂಡ್ ಇರ್ತೈತಿ. ಇದ ಕಾರಣಕ್ಕೆ ಇವತ್ತು ಸುರೇಶ್ ತೋರಟ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಹೈಯೆಸ್ಟ್ ಇನ್ಕಮ್ ತೊಗೊಳಕ್ತಾರ. ಅವ್ರ ಟೀಮ್ ಒಳಗೆ ಬಂದಿರ್ತಕ್ಕಂಥ ಎಲ್ಲರ ವ್ಯಕ್ತಿ ಅಂತ ತೊಗೊಳಕ್ತಾರ. ನಮ್ಮ ಚಿದಾನಂದ ರೂಬಿ ಲೆವೆಲ್ ಇವನ್ ನೀವೆಲ್ಲ ನಿಮ್ಮ ಟೀಮ್ ಒಳಗೂ ಬೇಕಾದ ಜನ ದುಡ್ಡು ತೊಗೊಳಕ್ತಾರ, ಹೌದೇನಮ್ಮ? ಎಸ್ ಸರ್. ಇದೇ ಕಾರಣ ಸಪೋರ್ಟ್ ಕೊಡೋದು ಇಂಪಾರ್ಟೆಂಟ್. ಈಗ ನಾನು ಏನ್ ಮಾಡ್ತೀನಿ? ಈಗ 16 ಜನ 2ನೇ ಲೆವೆಲ್ 16 ಜನ ಅದ್ರಲ್ಲಮ್ಮ, 16 ಜನ ಆಗಿದ್ದಕ್ಕೆ ನಂದು ಸೆಕೆಂಡ್ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಇದರ ಅರ್ಥ ನನಗೆ ಕಂಪನಿ 3ನೇ ಪ್ರಮೋಷನ್ ತೊಗೊಳಕ್ಕೆ ಪರ್ಮಿಷನ್ ಕೊಟ್ರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇಲ್ಲೇ ಕಂಪನಿ ಪರ್ಮಿಷನ್ ಕೊಡ ಮಟ್ಟ ನಾ ಮುಂದೆ ಪ್ರಮೋಷನ್ ತೊಗೊಳಕ್ ಬರಂಗಿಲ್ಲ ಅಂದಿಲ್ಲಮ್ಮ. ಏನಮ್ಮ ಇದರ ಅರ್ಥ ಏನು? ಸ್ವಲ್ಪ ಬಿಡಿಸಿ ಹೇಳಮ್ಮ ನೋಡಮ್ಮ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಇಲ್ಲೇ ನಮ್ ಯಾರದಾರ? ಕರೀಮುಲ್ಲಾ ಅವರು ಅದಾರ. ಯಾರದಾರಮ್ಮ?
ಕರಿಮುಲ್ಲಾ. ಈಗ ಕರಿಮುಲ್ಲಾರ್ ಕಂಪಲ್ಸರಿ 2 ಜನ ಮಾಡ್ಬೇಕಮ್ಮ, 4 ಜನ ಮಾಡ್ಲೇಬೇಕು, ಹೌದೇನಮ್ಮ? ಎಸ್ ಸರ್. ಆದ್ರೆ ಈಗ ಸದ್ಯ ಕರಿಮುಲ್ಲಾರ್ ಕೇವಲ 3 ಜನ ಮಾತ್ರ ಆಗ್ತಾರ ಅಂತ ತಿಳ್ಕೊಳಮ್ಮ. ಅದ್ರೊಳಗೆ ಈಗ ಸೀಮಾ ನಿನಗ್ ಬಂದಿಮ್ಮ. ಈಗ ನೀ ಏನ್ ಮಾಡ್ತಿದ್ದಿ, ಕರಿಮುಲ್ಲಾರ್ಕಿಂತ ಮೊದ್ಲೇ ಕಂಪನಿ ಜಾಯ್ನ್ ಆಗಿ 2 ದಿನಕ್ಕನ್ನ ನೀನ್ 4 ಜನ ಮೆಂಬರ್ ಮಾಡ್ತಿ ಅಂತ ತಿಳ್ಕೊಳಮ್ಮ. ಎಷ್ಟು ಮಾಡ್ದಿಮ್ಮ ನೀನು? 2 ದಿನಕ್ಕನೆ 4 ಜನ ಮೆಂಬರ್ ಮಾಡ್ದಿ. ಈಗ ಕಂಪನಿ ಯಾರಿಗೆ ಪ್ರಮೋಷನ್ ಕೊಡ್ತಿದ್ದಮ್ಮ? ಯಾರ ಕೆಳಗಡೆ 4 ಜನ ಆಗ್ಯಾರ ಅವ್ರಿಗೆ ಮಾತ್ರ ಗೋಲ್ಡ್ ದ ಪ್ರಮೋಷನ್ ಕೊಡ್ತಿದ್ದ, ಹೌದೇನಮ್ಮ? ಎಸ್ ಸರ್. ಅಂದ್ರೆ ಕರಿಮುಲ್ಲಾಕ್ಕೆ ಗೋಲ್ಡ್ ಪ್ರಮೋಷನ್ ಕೊಡ್ತಿದ್ದೇನಮ್ಮ? ಇಲ್ಲ, ಯಾಕಂದ್ರೆ ಕರಿಮುಲ್ಲಾರ್ ಕೆಳಗಡೆ ಕೇವಲ 3 ಜನ, ಸೀಮಾಗ ಓಕೆ ಯಾಕಂದ್ರೆ ಸೀಮಾನ್ ಕೆಳಗೆ 4 ಜನ ಆಗೈತಿ. ಇದನ್ನ ನೋಡಿ ಚೆಕ್ ಮಾಡಿ ಪರ್ಮಿಷನ್ ಕೊಡದ ಕಂಪನಿ ಕೆಲಸ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀವು ನಿಜವಾಗಿ ಹೇಳ್ಬೇಕಂದ್ರೆ ಅಪ್ಲೈನ್ ಯಾರಮ್ಮ? ಕರಿಮುಲ್ಲಾರ್ ಅಪ್ಲೈನ್, ಹೌದಾ? ಡೌನ್ಲೈನ್ ಯಾರಮ್ಮ? ಸೀಮಾ. ಇಲ್ಲೇ ನೀನು ಸೀಮಾ, ನೀನು ಏನಾರ ಕರಿಮುಲ್ಲಾರ್ಕಿಂತ ಮೊದಲೇ ನೀನು ಪ್ರಮೋಷನ್ ತಗೊಂಡ್ರೆ ಈ ಡೌನ್ಲೈನ್ ಇರ್ತಕ್ಕಂಥ ಸೀಮಾ ಮೇಲೆ ಅಪ್ಲೈನ್ ಆಗ್ತಾಳ, ಮೇಲೆ ಬಂದು ಕುಂತ ಅಪ್ಲೈನ್ ಆಗ್ತಾಳ. ಅಪ್ಲೈನ್ ಇರ್ತಕ್ಕಂಥ ಕರಿಮುಲ್ಲಾರ್ ಡೌನ್ಲೈನ್ ಆಗ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಂದ್ರೆ ಇಡೀ ವಿಶ್ವದೊಳಗೆ ನಮ್ಮ ಡೌನ್ಲೈನ್ ಇರ್ತಕ್ಕಂಥ ವ್ಯಕ್ತಿ ಇಲ್ಲೇ ನಮ್ಗಿಂತ ಜಾಸ್ತಿ ಕೆಲಸ ಮಾಡಿ ಯಾವಾಗ ಬೇಕಾದ್ರೂ ಟಾಪ್ ಲೀಡರ್ನಾಗ ಟಾಪ್ ಮೂಮೆಂಟ್ ಇದ್ರೊಳಗೆ ಹೋಗ್ಬೋದು ಅನ್ನೋದೇ ನಮ್ಮ ಕಂಪನಿ. ಆಮೇಲೆ ಇಡೀ ವಿಶ್ವದೊಳಗೆ ಒಂದು ಡೌನ್ಲೈನ್ ಆಗಿರ್ತಕ್ಕಂಥ ವ್ಯಕ್ತಿ ತಾನು ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತಂದ್ರೆ ಇಲ್ಲಿ ಮೇಲ್ ಬರ್ತಕ್ಕಂಥದ್ದು ಫುಲ್ ಇಂಡಿಯಾದೊಳಗಲ್ಲಮ್ಮ, ಇಡೀ ವಿಶ್ವದೊಳಗೆ ಇದು ಮೊದಲನೇ ಕಂಪನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ ಪ್ರಕಾರ ನಮ್ಮ ಕಂಪನಿ ನಾವು ಸೂಪರ್ ಸೀಡ್ ಚಾನ್ಸ್ ಇಟ್ಟಿವಿ. ಯಾರು ಬೇಕಾದ್ರೂ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡುವ ಜಂಪ್ ಮಾಡಿ ಮೇಲ್ ಹೋಗ್ಬೋದು ಅನ್ನೋದೇ ನನ್ನ ಮಾತಿನ ಅರ್ಥ. ಬಟ್ ಈಗ ಸದ್ಯ ನಿನ್ನ ಕೇಸ್ನೊಳಗೆ ಏನಾಗೈತದಮ್ಮ, ಈಗ 2ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತಿ. ಈಗ ನಿನಗೆ ಕಂಪನಿ 3ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರೆ, ಹೌದೇನಮ್ಮ? ಎಸ್ ಸರ್. ಈಗ ನಿನಗೆ 3ನೇ ಪ್ರಮೋಷನ್ ತೊಗೊಳಕ್ ಪರ್ಮಿಷನ್ ಕೊಟ್ರಲ್ಲಮ್ಮ, ಅದ್ರ ಹೆಸರೇನು? ರೂಬಿ. ಈಗ ಒಂದ್ ವ್ಯಕ್ತಿ ರೂಬಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಒಂದ್ ವ್ಯಕ್ತಿ, ಯಾವುದೇ ವ್ಯಕ್ತಿ ಒಂದು ರೂಬಿ ಆಗ್ಬೇಕಂದ್ರೆ ನಮ್ಮ ಕಂಪನಿಯೊಳಗೆ ಇದ್ರ ಹಿಂದಿಂದ ನೀವು ಕಂಪ್ಲೀಟ್ ಮಾಡಿದ ಲೆವೆಲ್ ಯಾವ್ದಮ್ಮ? ಗೋಲ್ಡ್ ಲೆವೆಲ್. ಆ ಗೋಲ್ಡ್ ಲೆವೆಲ್ ನಾಗ ಇದ್ದಾಗ ನಿನಗೆ ಇನ್ಕಮ್ ಎಷ್ಟು ಬಂದೈತಮ್ಮ? $800. ಈಗ ನೀನೇನ್ ಮಾಡ್ಬೇಕಂದ್ರೆ ನಿನಗೆ ಬಂದಿರ್ತಕ್ಕಂಥ $800 ಪರ್ಮಿಷನ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ $250 ಕೊಟ್ಟು ರೂಬಿ ಪ್ರಮೋಷನ್ ತಗೋಬೇಕು. ರೂಬಿ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನಿನಗೆ $550 ಉಳಿದೈತಿ. ಇದರ ಅರ್ಥ $51,150 ನಿನ್ನ ಖರ್ಚಿಗೆ ದುಡ್ಡು ಉಳಿತು. ನಿಂದು 3ನೇ ಪ್ರಮೋಷನ್ ಫ್ರೀ ಒಳಗಾತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದ್ರ ಪ್ರಕಾರ ಈಗ ನೀನ್ ಏನ್ ಮಾಡ್ದಿ? $250 ಕೊಟ್ಟ ರೂಬಿ ಪ್ರಮೋಷನ್ ತಗೊಂಡಿ. ಮುಂದೆ ರೂಬಿ ಪ್ರಮೋಷನ್ ತಗೊಂಡ್ಮೇಲೆ ಯಾರು ಬರ್ತಾರಮ್ಮ? ಯಾರು ಬರ್ತಾರ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗೈತಿ, ಹೌದಮ್ಮ? ಇಲ್ಲಿ 16 ಜನ ಏನದಲ್ಲ ಯಾರಮ್ಮ? ನಮ್ ಕೆಳಗಡೆ ಇರ್ತಕ್ಕಂಥ ಈ 16 ಜನ 4 ಜನ ಮಾಡಿದಾಗ 64 ಜನ ಬರ್ತಾರ. ಇದೇ 64 ಜನ ರೂಬಿ ಲೆವೆಲ್ 3rd ಲೆವೆಲ್ ಆಗಿ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಇಲ್ಲೇ 64 ಜನ ಬಂದ್ ಕುಂತಾರಲ್ಲ, ಅವ್ರು ಡೈರೆಕ್ಟ್ ಆಗಿ ರೂಬಿ ಆಗಿರಂಗಿಲ್ಲ. ಅವ್ರ ಏನ್ ಮಾಡ್ತಾರಮ್ಮ? ಮೊದಲು ಸಿಲ್ವರ್ ಲೆವೆಲ್ ಆಗಿರ್ತಾರ. ನಮ್ಮ ಸಿಲ್ವರ್ ಲೀಡರ್ ಇರ್ತಲ್ಲ, ಅವ್ರು ಕೆಲಸ ಮಾಡಿ 4 ಜನ ಮೆಂಬರ್ ಮಾಡಿ $100 ಬರಂಗ್ ಮಾಡ್ತಾರ, ಹೌದೇನಮ್ಮ? ಆ $100 $50 ಕೊಟ್ಟು ಏನ್ ಮಾಡ್ತಾರ? ಈ 64 ಜನ $50 ಕೊಟ್ಟು ರೂಬಿ ಪ್ರಮೋಷನ್ ತಗೋತಾರ. ಇವ್ರು 64 ಜನ ಯಾವಾಗ ರೂಬಿ ಪ್ರಮೋಷನ್ ತಗೊಂಡ್ರಲ್ಲ ಅವಾಗ ನಾನ್ ಮಾಡ್ತೀನಿ, ನಾನು ಸಪೋರ್ಟ್ ಕೊಟ್ಟೆ ಆ ರೂಬಿ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿಸ್ತೀನಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನೀ ಹೇಳಮ್ಮ, 64 ಜನ ರೂಬಿ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನನಗೆ ಹೆಂಗೆ $800 ಬಂದಿತ್ತಲ್ಲ, ಹಂಗೆ ಈ 64 ಜನರಿಗೆ $800 ಬರ್ತದೆ. $800 ಬಂದಾಗ ಏನ್ ಮಾಡ್ತಾರಮ್ಮ? ಪ್ರತಿ ಒಂದು ವ್ಯಕ್ತಿ $250 ಕೊಟ್ಟು ರೂಬಿ ಪ್ರಮೋಷನ್ ತಗೋತಾನ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಅಂದ್ರೆ ಒಂದ್ ವ್ಯಕ್ತಿ ರೂಬಿ ಆದ್ರೆ ನನಗೆ 256 ಜನ $250 ಅಂತದ್ ಎಷ್ಟ್ ಜನ ಅದಾರಮ್ಮ? ಇಂಟು 64 256 ಇಂಟು 64 ಅಂದ್ರೆ ಈ ಸರಿ ನನಗೆ $16,000 ಇನ್ಕಮ್ ಬಂತು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ಎಷ್ಟು ಬಂತಮ್ಮ? ಟೋಟಲ್ ನನಗೆ $16,000. ಈಗ ಒಂದ್ ಡಾಲರ್ಗೆ $93 ಹಿಡಿದ್ರು ಸಹಿತ ನನಗೆ ಎಷ್ಟಾತಮ್ಮ? ಇನ್ಕಮ್ ಎಷ್ಟಾತು? 14,88,000. ಈಗ ನನಗೆ 14,88,000 ಇನ್ಕಮ್ ಅಂತ, ಹೌದೇನಮ್ಮ? ಎಸ್ ಸರ್. ಅಂದ್ರೆ ಆಲ್ಮೋಸ್ಟ್ ಅಲ್ಲೇ 15 ಲಕ್ಷ. ಈಗ ನೀನ ಹೇಳಮ್ಮ, ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ಹೇಳಮ್ಮ. ಈಗ ನಾ 15 ಲಕ್ಷ ಇನ್ಕಮ್ ತಗೊಂಡೆ. ಎಷ್ಟು ಟೀಮ್ ಬೆಳೆಸಿದಮ್ಮ? 4, 16, 64. ಅಬ್ಬಬ್ಬ ಅಂದ್ರೆ ಕೇವಲ 84 ಜನರದ ಟೀಮ್ ಅನ್ನು ಮಾತ್ರ ಕಟ್ಟೇನೆ. ಯಾವುದೇ ತರದ ಪ್ರಾಡಕ್ಟ್ ನಾನು ತಗೊಂಡಿಲ್ಲ, ಯಾವುದೇ ಪ್ರಾಡಕ್ಟ್ ಅನ್ನು ತಗೋತ ಹೇಳಿಲ್ಲ, ಯಾವುದನ್ನ ನನಗೆ ಟಾರ್ಗೆಟ್ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. 4 ವರ್ಷ 16 ವರ್ಷ 64 ವರ್ಷ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 4 ವರ್ಷ 16 ವರ್ಷ 64 ವರ್ಷ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 4 ವರ್ಷ 16 ವರ್ಷ 64 ವರ್ಷ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 4 ವರ್ಷ 16 ವರ್ಷ 64 ವರ್ಷ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 4 ವರ್ಷ 16 ವರ್ಷ 64 ವರ್ಷ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 4 ವರ್ಷ 16 ವರ್ಷ 64 ವರ್ಷ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 15 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡೆ. ಈಗ 4 ವರ್ಷ 16 ವರ್ಷ 64
ಇಲ್ಲ ಸೀದಾ ಟೀಮ್ ಅನ್ನು ಬೆಳೆಸೋದು, ಬೇರೆ ಏನು ಕೆಲಸ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಈಗ ನಾನು Yes, sir. 15 ಲಕ್ಷ ಇನ್ಕಮ್ ತಗೊಂಡೆ, ನಂದು 3ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಯಾರ್ದು 3ನೇ ಲೆವೆಲ್ ಕಂಪ್ಲೀಟ್ ಆಗ್ತಿದೆ ಅವ್ರಿಗೆ ಕಂಪನಿ 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಯಾವ್ದು ಗಡ್ಬಡಿ ಇಲ್ಲ ಇಲ್ಲಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈಗ ನಿನಗೆ 4ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಟ್ರ, ಆ 4ನೇ ಪ್ರಮೋಷನ್ ಹೆಸರೇನಮ್ಮ? Diamond. ಈಗ ನೀ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಈಗ ನೀ ಡೈಮಂಡ್ ಪ್ರಮೋಷನ್ ತಗೋಗಳಿಗಿಂತ ಮೊದಲೇ ಈಗ ನೀ ಕಂಪ್ಲೀಟ್ ಮಾಡಿದ್ದ ಯಾವ್ದು? ರೂಬಿ ಲೆವೆಲ್ ಕಂಪ್ಲೀಟ್ ಮಾಡಿದಕ್ಕೆ ನಿನ್ಗೆ ಎಷ್ಟು ಇನ್ಕಮ್ ಬಂದಿದ್ದಮ್ಮ? $16,000. ಈಗ $16,000 ಇನ್ಕಮ್ ದೊಳಗೆ ನೀನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಇದ್ರೊಳಗೆ $2,500 ಕೊಡ್ಬೇಕು. $2,500 ಕೊಟ್ಮೇಲೆ ನೀನು ಏನ್ ಮಾಡ್ತೀಮ? ಪ್ರಮೋಷನ್ ತಗೋತಿ. ಇನ್ನು ನಿನಗೆ 13,500 ಉಳಿತು. 13,500 ಅಂದ್ರೆ 12,55,500 ರೂಪಾಯಿ ನಿನ್ನ ಬ್ಯಾಂಕ್ನ್ಯಾಗ ಉಳಿದೈತಿ. ಅದ್ರ ಜೊತೆಗೆ ನಿಂದ ಡೈಮಂಡ್ ಪ್ರಮೋಷನ್ ಫ್ರೀ ಒಳಗ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈ ಪ್ರಕಾರ ಈಗ ನೀನು $2,500 ಕೊಟ್ಟು ಏನ್ ಮಾಡಿದೆಮ್ಮ? ಡೈಮಂಡ್ ಪ್ರಮೋಷನ್ ತಗೊಂಡಿ. ಮುಂದೆ ನಿನ್ ಕೆಳಗಡೆ ಯಾರು ಬರ್ತಾರಮ್ಮ? ಸಿಂಪಲ್ ಫಾರ್ಮುಲಾ. ಈ 64 ಜನ, ಹಿಂದಿನ ಲೆವೆಲ್ 64 ಜನ, 4 ಜನ ಮಾಡಿದಾಗ 256 ಆಗ್ತೈತಿ. ಇದೇ 256 ಜನ ಇಲ್ಲಿ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈ 256 ಜನ ಅದಲ್ಲ, ಬಂದ ತಕ್ಷಣ ನಿಮ್ಗೆ ಇನ್ಕಮ್ ಬರಂಗಿಲ್ಲ. ಏನ್ ಮಾಡ್ಬೇಕು? ಈ 256 ಜನ ಏನಂತ ಜಾಯಿನ್ ಆಗ್ತಾರಮ್ಮ? ಮೊದಲು ಸಿಲ್ವರ್ ಅಂತ ಜಾಯಿನ್ ಆಗ್ತಾರ. ನಮ್ಮ ಸಿಲ್ವರ್ ಲೀಡರ್ಸ್ ಏನ್ ಮಾಡ್ತಾರ? ಅವ್ರಿಗೆ ಸಪೋರ್ಟ್ ಕೊಟ್ಟು ಒಂದು $100 ಇನ್ಕಮ್ ಮಾಡ್ತಾರ. ಈ ಆ $100 $50 ಕೊಟ್ಟ ಗೋಲ್ಡ್ ಹಾಕ್ತಾರ. ನಮ್ಮ ಗೋಲ್ಡ್ ಲೀಡರ್ಸ್ ಇರ್ತಾರ, ಅವರು ಸಪೋರ್ಟ್ ಕೊಟ್ಟು ಏನ್ ಮಾಡ್ತಾರಮ್ಮ? ಇಲ್ಲೇ ನಮ್ಮ ಗೋಲ್ಡ್ ಲೀಡರ್ ಸಪೋರ್ಟ್ ಕೊಟ್ಟು ಏನ್ ಮಾಡ್ತಾರ? ಆಟೋಮೆಟಿಕ್ ಆಗಿ ನಮ್ಗೆ $800. ಅದೇ $800 810 ಕೊಟ್ಟು ರುಬಿ ಹಾಕ್ತಾರ. ರುಬಿ ಲೀಡರ್ ಏನ್ ಮಾಡ್ತಾರ? 16,000. ಅವ್ರು ಸಪೋರ್ಟ್ ಕೊಟ್ಟು ಏನ್ ಮಾಡ್ತಾರ? 16,000. ಅದೇ 16,000 ಏನ್ ಮಾಡ್ತಾರಮ್ಮ? ಇವ್ರು 2,500 ಕೊಟ್ಟು ಡೈಮಂಡ್ ಹಾಕ್ತಾರ. ಅದೇ ಡೈಮಂಡ್ ರೊಕ್ಕ ನನಗ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈಗ ಟೋಟಲ್ ಎಷ್ಟು ಜನ ಅದಾರಮ್ಮ? 256 ಜನ. ಒಂದ್ ವ್ಯಕ್ತಿ ಡೈಮಂಡ್ ಆದ್ರೆ ನನಗೆ ಇನ್ಕಮ್ ಎಷ್ಟು ಬರ್ತೈತಮ್ಮ? $2,500. ಇನ್ನ ಲೆಕ್ಕ ಮಾಡ್ರಿ. 2,056 ಇಂಟು 500 ಎಷ್ಟಾತಮ್ಮ? $6,40,000. ಪಾಯಿಂಟ್ ಕ್ಲಿಯರ್ ಆತು? Yes, sir. ಈಗ ನೀ ಹೇಳ ಮಸೀಮ, $6,40,000 ಅದನ್ನ ನಾವ್ ಇಂಡಿಯನ್ ರುಪಿನ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗ್ತೈತಮ್ಮ? 5,95,20,20,000. 5,95,20,000 ರೂಪಾಯಿ. ಕೇವಲ ಒಂದೇ ಒಂದು ಲೆವೆಲ್ ಅನ್ನ ನಾನು ಸ್ಕಿಪ್ ಮಾಡಿದಕ್ಕೆ. ಇಲ್ಲಿ ನೋಡಮ್ಮ, 14 ಲಕ್ಷ. ಈಗ ನಾನು ಎಷ್ಟು ಇನ್ಕಮ್ ತಗೊಂಡೆಮ್ಮ? 6 ಕೋಟಿ ರೂಪಾಯಿ. ಆಲ್ಮೋಸ್ಟ್ ಅಲ್ಲ 6 ಕೋಟಿ ರೂಪಾಯಿ ಇನ್ಕಮ್ ತಗೊಂಡೆ. ಇವತ್ತಿನ ಕಾಲದೊಳಗೆ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ 6 ಕೋಟಿ ಬಂದ್ರೆ ಲೈಫ್ ಸೆಟ್ಲ್ ಆಗ್ತೈತಿ. ಹೋಗ್ಲಿ ಮಸೀಮ, 6 ಕೋಟಿ ರೂಪಾಯಿ ಇನ್ಕಮ್ ತೊಗೊಳಕ ನಾನು ಎಷ್ಟು ಟೀಮ್ ಬೆಳೆಸೇನಮ್ಮ? 4, 16, 64, 256. ಹಬ್ಬಪ್ಪ ಅಂದ್ರೆ 415 ಜನರದ ಟೀಮ್ ಅನ್ನ ಕಟ್ಟಿನಮ್ಮ. ಕೇವಲ 415 ಜನರ ಟೀಮ್ ಕಟ್ಟಿದಕ್ಕೆ 6 ಕೋಟಿ ರೂಪಾಯಿ ಯಾವ ಕಂಪನಿ ಒಳಗೆ ಬಂದೈತಮ್ಮ ಇಲ್ಲಿ ಮಟ? ಪಾಯಿಂಟ್ ಕ್ಲಿಯರ್ ಆಯ್ತು? ಯಾವ್ದೇ ತರದ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿಲ್ಲ ಅಥವಾ ತಗೊಂಡಿಲ್ಲ, ಟೇಸ್ಟ್ ನೋಡೋ ಪರಿಸ್ಥಿತಿ ಬಂದಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತೇನಮ್ಮ? Yes, sir. ಈಗ ಇದ್ರ ಜೊತೆಗೆ ನಂದು 250 ಆಗಿದ್ದಕ್ಕೆ ನಂದು 4ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಯಾರ್ದು 4ನೇ ಲೆವೆಲ್ ಕಂಪ್ಲೀಟ್ ಆಗ್ತೈತಿ ಅವ್ರಿಗೆ 5ನೇ ಪ್ರಮೋಷನ್ಗೆ ಕಂಪನಿ ಪರ್ಮಿಷನ್ ಕೊಡ್ತೈತಿ. ಹೌದೇನಮ್ಮ? Yes, sir. ಈಗ ನಾನು 5ನೇ ಪ್ರಮೋಷನ್ ತೊಗೊಳತೀನಿ. 5ನೇ ಪ್ರಮೋಷನ್ ಹೆಸರು ಏನಿಟ್ಟಿವಮ್ಮ ನಾವು? Blue diamond. ಈಗ ನಾನು ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಮ್ಮ? ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಈಗ ನಾನು ಹಿಂದೆ ಕಂಪ್ಲೀಟ್ ಮಾಡಿದ ಲೆವೆಲ್ ಯಾವ್ದು? ಡೈಮಂಡ್ ಲೆವೆಲ್ ಕಂಪ್ಲೀಟ್ ಆಗಿದ್ದಕ್ಕೆ ನನಗೆ $6,40,000 ಇನ್ಕಮ್ ಬಂದೈತೆ. ಹೌದೇನಮ್ಮ? Yes, sir. ಈ $6,40,000 ಬಂದಾಗ ನನಗೆ ಪರ್ಮಿಷನ್ ಸಿಕ್ಕ ಮೇಲೆ ಇಮಿಡಿಯೇಟ್ ಆಗಿ ನಾನು 6,40,000 $10,000 ಕೊಟ್ಟು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈಗ 6,40,000 ಒಳಗೆ 10 ಹೋದ್ರೆ ಎಷ್ಟು ಬಂತಮ್ಮ? 6,30,000. ಇದು ಡಾಲರ್ದೊಳಗೆ. ಆದ್ರೆ ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ 5,85,00,000. ಎಸ್, 5,85,00,000 ನಂದು ಉಳಿತೈತಿ. ನನ್ನ ಲೈಫ್ ಅಂತೂ ಸೆಟ್ಲ್ ಆತು. ಅದ್ರ ಜೊತೆಗೆ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? Yes, sir. ಈ ಪ್ರಕಾರ ಈಗ ನಾನ್ ಮಾಡ್ತೀನಿ, $10,000 ಕೊಟ್ಟು ಬ್ಲೂ ಡೈಮಂಡ್ ಅದೇ. ಹೌದೇನಮ್ಮ? Yes, sir. ಇಲ್ಲಿ ಮುಂದೆ ನನ್ ಕೆಳಗಡೆ ಯಾರು ಬರ್ತಾರಮ್ಮ? ಈಗ ನೀವ್ ಹೇಳ್ರಿ. ಇಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲ ಎಲ್ಲರಿಗೂ ಇಲ್ಲಿ ಮಟ್ಟ ನಿಮ್ಗೆ ಕ್ಲಿಯರ್ ಕಟ್ ಆಗಿರ್ತೈತಿ. ಈಗ ಒಂದೊಂದೇ ಮೊದ್ಲೇ ಇಲ್ಲಿ 4 ಜನ. ಹೌದೇ? ಇಲ್ಲಿ ಒಂದು ನಿಮಿಷ.
ಇಲ್ಲೇ 4 ಜನ 16 ಮಾಡಿದಾಗ 2ನೇ ಲೆವೆಲ್ ಬಂದ್ರು. ಆ 16 ಜನ 64 ಜನ ಮಾಡಿದಾಗ 3ನೇ ಲೆವೆಲ್, 64 ಜನ ಇದು 16 ಜನ 856 ಜನ ಮಾಡಿದಾಗ 64 ಜನ 4ನೇ ಜನ ಮಾಡಿದಾಗ 5 256. ಇದೇ 256 ಜನ 4 ಜನ ಮಾಡಿದಾಗ 1024. ಅದೇ 1024 ಜನ ಇಲ್ಲಿ ಬಂದು ಕುಂದಿರ್ತಾರ ಬ್ಲೂ ಡೈಮಂಡ್ ಪೇ ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈಗ ನನಗೆ ಹೇಳಮ್ಮ, 1024 ಜನ, ಈಗ 1024 ಜನ ಜಾಯಿನ್ ಆದ ತಕ್ಷಣ ನನಗೆ ದುಡ್ಡು ಬರ್ತಿತ್ತೇನೋ? ಇಲ್ಲ. ಯಾಕಂದ್ರೆ 1024 ಜನ ಮೊದಲು ಸಿಲ್ವರ್ ಅಂತ ಜಾಯಿನ್ ಆಗ್ತಾರ. ನಮ್ಮ ಸಿಲ್ವರ್ ಲೀಡರ್ಸ್ ಏನ್ ಮಾಡ್ತಾರ, $100 ಇನ್ಕಮ್ ಬರಂಗ್ ಮಾಡ್ತಾರ. ಅದೇ ನೂರೊಳಗೆ $50 ಕೊಟ್ಟು ಗೋಲ್ಡ್ ಹಾಕ್ತಾರ. ಗೋಲ್ಡ್ ಲೀಡರ್ $800 ಮಾಡಕ್ ಮಾಡ್ತಾರ. ಅದ್ರೊಳಗೆ $750 ಕೊಟ್ಟು ರೂಬಿ ಹಾಕ್ತಾರ. ನಮ್ಮ ರೂಬಿ ಲೆವೆಲ್ ಲೀಡರ್ ಏನ್ ಮಾಡ್ತಾರಮ್ಮ? ಮತ್ತೆ ಯಾರು ಭಾಗ್ಯ ನೀನ್ ಯಾಕಮ್ಮ ಮಾಡಕ್ತಿ, ಸುಮ್ಮನೆ ಕುಂದ್ರಮ್ಮ. ಓಕೆ, ಈಗ ಆ ರೂಬಿ ಲೆವೆಲ್ ಲೀಡರ್ಸ್ ಏನ್ ಮಾಡ್ತಾರಮ್ಮ? 16,000 ಮುಂದೆ ಡೈಮಂಡ್ ಹಾಕ್ತಾರ. ಡೈಮಂಡ್ ಆದಾಗ 6,40,000 ರೂಪಾಯಿ. ಇದೇ ಸ್ಟೆಪ್ ಬೈ ಸ್ಟೆಪ್ ಏರ್ಕೊಂತ ಮೊದಲ ಸಿಲ್ವರ್, ಗೋಲ್ಡ್, ರೂಬಿ, ಡೈಮಂಡ್. ಇವ್ರು ಡೈಮಂಡ್ ಆದಾಗ ಏನು 6,40,000 ಬರ್ತಿತ್ತಲ್ಲ, ಅದ್ರೊಳಗೆ ಏನ್ ಮಾಡ್ತಾರಮ್ಮ? $2,500 ಕೊಟ್ಟು ಬ್ಲೂ ಡೈಮಂಡ್ ಹಾಕ್ತಾರ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸಾರಿ, $10,000 ಕೊಟ್ಟು ಬ್ಲೂ ಡೈಮಂಡ್. ಈ 1,000 ಟೋಟಲ್ ಎಷ್ಟು ಜನ ಅದಾರಮ್ಮ? 1,024. ಒಂದ್ ವ್ಯಕ್ತಿ ಬ್ಲೂ ಡೈಮಂಡ್ ಆದ್ರೆ ನನಗೆ ಎಷ್ಟು ಇನ್ಕಮ್ ಬರ್ತೈತಮ್ಮ? $10,000. ನೀವೇ ಲೆಕ್ಕ ಹಾಕ್ರಿ. 1,024 ಇಂಟು $10,000 ಎಷ್ಟಾಗ್ತೈತಮ್ಮ? ಟೋಟಲ್ ಎಷ್ಟಾಗ್ತೈತಿ? $1,02,40,000. ಓಕೆ, ಈಗ ನಾನು ಇಲ್ಲಿ ಅಮೌಂಟ್ ಬರಿತೀನಿ. ಇಲ್ಲೇ ಅಮೌಂಟ್ $1,40,40,000. ಇದನ್ನ ನಾವು ಡಾಲರ್, ಇದನ್ನ ನಾವು ಇಂಡಿಯನ್ ರುಪಿನಾಗ ಹೇಳಿದ್ರೆ ಎಷ್ಟಾಗ್ತೈತಮ್ಮ? 95,23,20,000. ಇದನ್ನ ನಾವು ಇಂಡಿಯನ್ ರುಪಿನಾಗ ಹೇಳ್ಬೇಕಂದ್ರೆ 95,23,20,000 ರೂಪಾಯಿ. ಹೌದೇನಮ್ಮ? ಎಸ್ ಸರ್. ಈ ಪ್ರಕಾರ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿದೆ. 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತಿದೆ ಅದೊಂದು ನೋಡ್ಬಿಡೋಣ. ಆಮೇಲೆ ಮತ್ತೆ ಮುಂದಿನ ಡಿಸ್ಕಷನ್ ಮಾಡೋಣ. ಈ ಪ್ರಕಾರ ಈಗ ನಾವು ಟೋಟಲಿ ಮಾಡಿದ್ರೆ ಇಂಡಿಯನ್ ರುಪಿನಾಗ ಎಷ್ಟಾಗ್ತೈತಮ್ಮ? 101,34,11,700. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಚಲೋ, ಸರ್. ಈ ಪ್ರಕಾರ ಈಗ ನಾನು ಟೈಮ್ ನೋಡ್ಕೊಳ್ರಿ, ಇನ್ನು 50 ನಿಮಿಷ ಆಗಿಲ್ಲ. ಹೌದಾ? ಇಲ್ಲೇ ನಾನು ಕೇವಲ ಜೀವನದೊಳಗ ಒಂದೇ ಒಂದ್ಸರಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿನಮ್ಮ? $2,790. ಈಗ ನಾ ಮಾಡಿದ ಇನ್ವೆಸ್ಟ್ಮೆಂಟ್ ಏನೈತಲ್ಲ, ನಮ್ಮ ಗಂಡ್ಮಕ್ಳಿಗೆ ಇವತ್ತಿನ ಕಾಲದೊಳಗೆ $2,790 ಒಂದು ಪ್ಯಾಂಟ್ ಬರಂಗಿಲ್ಲ, ಹೆಣ್ಮಕ್ಳಿಗೆ ಒಂದು ಸಾಡಿ ಬರಂಗಿಲ್ಲ. ಅಂತ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನಂಗ ಕಷ್ಟದೊಳಗಿರ್ತಕ್ಕಂಥ ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ ಯಾರದಾರ, ಯಾರಿಗೆ ಜರೂರತ್ ಐತಿ ಅಂತ ಜರೂರತ್ ಇರ್ತಕ್ಕಂಥ 4 ಜನರಿಗೆ ಸೇರಿಸ್ಕೊಂಡು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಲೆವೆಲ್ ಕಂಪ್ಲೀಟ್ ಮಾಡಿದಕ್ಕೆ ನಂದು ಇನ್ಕಮ್ ಎಷ್ಟಾತಮ್ಮ? 101,34,11,700 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಓಕೆ, ಈಗ ಇನ್ನೊಂದು ಹೇಳಮ್ಮ, ಇನ್ನೊಂದು ಹೇಳ್ಕೊಳ್ಳೋಣ. ಈಗ ನಾನು ಆಲ್ಮೋಸ್ಟ್ ಅಲ್ಲ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಂಡೆ. ಹೌದೇನಮ್ಮ? ಎಸ್ ಸರ್. 100 ಕೋಟಿ ರೂಪಾಯಿ ಇನ್ಕಮ್ ತೊಗೊಳಕ್ಕೆ ನಾ ಏನ್ ಮಾಡಿದೆಮ್ಮ? 1, 2, 3, 4 ಜನ ಮೆಂಬರ್ ಮಾಡೀನಿ. ಹೌದೇನಮ್ಮ? 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡೀನಿ. ಹೌದಾ? ಈಗ ನಾನು 4 ಜನ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 100 ಕೋಟಿ ರೂಪಾಯಿ ಬರ್ತಿದೆ. ಅಂದ್ರೆ ಇದರ ಅರ್ಥ ನಾನ್ 4 ಜನರ ಬದಲಾಗಿ 5 ಜನ ಹಾಕಿದ್ರೆ 125 ಕೋಟಿ ಬರ್ತಿದೆ ಅಂತ ಏನಮ್ಮ? ಹೌದು, 100% ಸತ್ಯ. ನಾನ್ 4 ಜನ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ 100 ಕೋಟಿ ರೂಪಾಯಿ. 5 ಜನ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ 125 ಕೋಟಿ. 6 ಜನ ಮೆಂಬರ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ 150 ಕೋಟಿ. 10 ಜನ ಮೆಂಬರ್ ಮಾಡಿದ್ರೆ ನಂದು ಟೋಟಲ್ ಇನ್ಕಮ್ 250 ಕೋಟಿ. 100 ಗಳಿಸ್ಬೇಕಂತೇನಿಲ್ಲ, ನಿಮ್ಮ ಕೆಪಾಸಿಟಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಮತ್ತೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. 4 ಜನ ಮಾಡಿದ್ರೆ ಎಷ್ಟು ಬಂತಮ್ಮ? 100. 5 ಜನ ಮಾಡಿದ್ರೆ 125. ಅಕಸ್ಮಾತ್ ನಾನು ಕೇವಲ 3 ಜನ ಮಾಡಿದ್ರೆ 75 ಕೋಟಿ ಬರ್ತೈತೆ ಅಂತ ತಿಳ್ಕೊಬೇಡ್ರಿ. ಕೇವಲ $75 ಮಾತ್ರ ಬರ್ತೈತಿ. ಯಾಕಂದ್ರೆ ಗೋಲ್ಡ್ ಆಗೋದಿಲ್ಲ, ಮುಂದೆ ಹೋಗಂಗಿಲ್ಲ ಗಾಡಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅದಕ್ಕೆ ಕಂಪಲ್ಸರಿ 4 ಮಾಡ್ಲೇಬೇಕಂತ ಹೇಳ್ತೀವಿ. 4 ಮೇಲೆ ಮಾಡುದು ನಿಮ್ ಇಷ್ಟ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್.
ಆಮೇಲೆ ನಮ್ಮ ಕಂಪನಿಯೊಳಗೆ ಮತ್ತೊಂದು ಅವಕಾಶ, ನಮ್ಮ ಕಂಪನಿಯೊಳಗೆ ಒಂದ್ ಸರಿ ಬ್ಲೂ ಡೈಮಂಡ್ ಅಂತ ತಿಳ್ಕೊಳಮ್ಮ. ಯಾವ ವ್ಯಕ್ತಿ ಬ್ಲೂ ಡೈಮಂಡ್ ಆಗ್ತಾನ ಅವನು $30 ಕೊಟ್ಟೆ ಮತ್ತೆ ಎರಡನೇ ಸರಿ ರೀ ಎಂಟ್ರಿ ತಗೊಳ್ಳಲೇಬೇಕು. ಪಾಯಿಂಟ್ ಕ್ಲಿಯರ್ ಆಗ್ತೇನಮ್ಮ? ಎಸ್ ಸರ್. ಎರಡನೇ ಸರಿ ರೀ ಎಂಟ್ರಿ ತಗೊಂಡಿ ಸೀಮಾ, ಈಗ ನೀನ ಎರಡನೇ ಸರಿ ರೀ ಎಂಟ್ರಿ ತಗೊಂಡೆ ಅಂತ ತಿಳ್ಕೊಳಮ್ಮ. ಏನಾಗ್ತೈತಿ, ಮತ್ತೆ ಎರಡನೇ ಸರಿ 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೆ ಎರಡನೇ ಸರಿ ಮತ್ತೆ $100 ಕೋಟಿ ಇನ್ಕಮ್ ಅನ್ನ ತಗೋಬಹುದು. ಎಷ್ಟನೇ ಸರಿಮಾ? ಎರಡನೇ ಸರಿ, ಸೆಕೆಂಡ್ ಟೈಮ್. ಆದ್ರೆ ಸೆಕೆಂಡ್ ಟೈಮ್ 100 ಕೋಟಿ ಗಳಿಸಕ್ಕೆ ಮತ್ತೆ ಹೊಸ 4 ಮೆಂಬರ್ ಮಾಡುದು, ಟೀಮ್ ಅನ್ನ ಕಟ್ಟೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಎಸ್ ಸರ್. ಅಲ್ಲಮ್ಮ, ಹೊಸ ಮೆಂಬರ್ ಮಾಡಿಲ್ಲ, ಟೀಮ್ ಅನ್ನ ಕಟ್ಟಿಲ್ಲ ಅಂದ್ರೆ ಹೆಂಗ್ರಿ ಇನ್ಕಮ್ ಬರ್ತೈತೆ ಅಂತ ಯಾರಿಗಾರ ಡೌಟ್ ಇದ್ರೆ ಈಗ ಅದನ್ನು ಚೆಕ್ ಮಾಡೋದು. ಈಗ ಸೀಮಾ ಇದು ನೀನ್ ಅಂತ ತಿಳ್ಕೊಳಮ್ಮ. ಈಗ ನೀನೇನ್ ಮಾಡ್ತಿದ್ದಿ, ಬ್ಲೂ ಡೈಮಂಡ್ ಕಂಪ್ಲೀಟ್ ಮಾಡಿದಿ, $30 ಕೊಟ್ಟರೆ ರೀ ಎಂಟ್ರಿ ತಗೊಂಡಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನಿಂದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಪ್ರತಿ ತಿಂಗಳ ಅಂತ ತಿಳ್ಕೊಳ್ಳೋದು. ಒಂದು ತಿಂಗಳಾದ್ಮೇಲೆ ನಿನ್ ಕೆಳಗಡೆ 4 ಜನ ಇರ್ತಾರಲ್ಲ, ಅವರು ಬ್ಲೂ ಡೈಮಂಡ್ ಆಗ್ತಾರ, ಅವರು ರೀ ಎಂಟ್ರಿ ತಗೊಂತಾರ. ಹೌದೇನಮ್ಮ? ಎಸ್ ಸರ್. 4 ಜನ ಆದ್ಮೇಲೆ 16 ಜನ, 64 ಜನ, 256 ಜನ, 1,000 ಜನ. ಪ್ರತಿ ಒಂದು ವ್ಯಕ್ತಿ ಇಲ್ಲಿ ಕಂಪಲ್ಸರಿ ರೀ ಎಂಟ್ರಿ ತಗೊಳ್ಳೋದು ಕಂಡೀಷನ್ ಐತಿ. ಹಿಂಗಾಗಿ ನಿಮ್ಗೆ ಏನಾಗ್ತಿ, ರೀ ಎಂಟ್ರಿ ತಗೊಂಡಾಗ ಎಲ್ಲಾರು ನಿಮ್ ಜೊತೆ ಬರ್ತಾರ. ಉದಾಹರಣೆಗೆ ನಾವು ಸಣ್ಣ ಮಕ್ಕಳಿದ್ದಾಗ ಈ ತೊಟ್ಟಲದಾಟ ಅದರ ಜಾಯಿಂಟ್ ವೀಲ್ ಅಂತ ಕರೀತಾರ, ಎಕ್ಸಿಬಿಷನ್ ಆಗಿರ್ತೈತಿ. ಹೌದೇನಮ್ಮ? ಎಸ್ ಸರ್. ಇದ್ರ ಪ್ರಕಾರ 8 ತೊಟ್ಲಿತಾವ. ಮೊದಲೇ ತೊಟ್ಟದೊಳಗೆ ಸೀಮಾ ನೀ ಕುಂತಿ, ಎರಡನೇ ತೊಟ್ಟದೊಳಗೆ 4 ಜನ, ಮೂರನೇ ತೊಟ್ಟದೊಳಗೆ 16 ಜನ, 64 ಜನ, 256 ಜನ, 1,024 ಜನ. ನಾವೆಲ್ಲರೂ ಹಿಂದೆ ಮುಂದೆ ತೊಟ್ಟಲ್ದಾಗ ಕುಂತಾಗ ಇದು ತಿರುಗಿದಾಗ ನನ್ ಜೊತೆಗೆ ಅವರು ತಿರುಗ್ತಾರ. ಹೌದೇನಮ್ಮ? ಎಸ್ ಸರ್. ಈ ಸರಿ ಒಂದ್ ಸರಿ ನೀವು ಕಂಪ್ಲೀಟ್ ಮಾಡಿದ್ರೆ ನಾಳೆ ರಿಪೀಟೆಡ್ಲಿ 1 ಅಲ್ಲ, 10 ಅಲ್ಲ, 100 ಅಲ್ಲ, 1000 ಸರಿ ಬೇಕಾದ್ರೆ ರಿಪೀಟ್ ಹೊಡೆದ ನೀವು ಏನ್ ಕಂಟಿನ್ಯೂಸ್ ಆಗಿ ಕೋಟಿ ಗಂಟೆ ದುಡ್ಡು ಗಳಿಸಬಹುದು. ಯಾಕಂದ್ರೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು 2025 ಒಳಗೆ. ನಮ್ಮ ಕಂಪನಿ ಗಜಮ್ ನಿಂತರೂ ಸಹಿತ ಒಂದ್ ಹೆಜ್ಜೆನ ಅಳಗಾಡಂಗಿಲ್ಲ. ಎಲ್ಲಿ ಮಠ? ನಿರಂತರವಾಗಿ 2075 ಮಠ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಈ 2025ರಿಂದ 75 ಮಠ ನೀವು 1 ಅಲ್ಲ, 10 ಅಲ್ಲ, 100 ರೌಂಡ್ ಬೇಕಾದ್ರೆ ತೆಗಿಬಹುದು. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸರ್. ಈಗ ನಿಮ್ಮ ಕಂಪನಿ 2075 ಮಠ ಇರ್ತೈತಿ ಅಂತ ಏನ್ ಗ್ಯಾರಂಟಿ ಅಂತ ಯಾರು ಕೇಳಿದ್ರೆ ಅವ್ರಿಗೆ ನಮ್ಮ ಪೇಮೆಂಟ್ ಸಿಸ್ಟಮ್ ಅನ್ನು ತೋರಿಸ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಈಗ ನಮ್ಮ ಕಂಪನಿ ಒಳಗೆ ಪೇಮೆಂಟ್ ಪದ್ಧತಿ ಹೆಂಗೈತಮ್ಮ? P2P ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ, ಪರ್ಸನ್ ಟು ಪರ್ಸನ್ ಹೋಗ್ತೈತಿ. ಈಗ ನೀನೇ ಹೇಳಮ್ಮ, ಒಂದ್ ವ್ಯಕ್ತಿ ನಮ್ಮ ಕಂಪನಿ ನೀನ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ತೀಮ? $30 ಕೊಡ್ತೀಯ. ಹೌದೇನಮ್ಮ? ಎಸ್ ಸರ್. ಆ $30 ಕೇವಲ $5 ಮಾತ್ರ ಕಂಪನಿಗೆ ಹೋಗ್ತೈತಿ. $25 ಯಾರಿಗ ಹೋಗ್ತೈತಮ್ಮ? ನಿನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತ ನಿನಗೆ $5 ಮಾತ್ರ ಕಂಪನಿ ಕೊಡ್ತಿದ್ದಿ. $25 ಯಾರಿಗ ಹೋಗ್ತೈತಮ್ಮ? ನಿನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತ ನಿನ್ನ ಫಸ್ಟ್ ಅಪ್ಲೈನ್ ಇರ್ತಾನ ಅವನಿಗೆ. ಯಾಕಂದ್ರೆ ನಿನಗೆ ಸಿಲ್ವರ್ ಆಕ್ಟಿವೇಟ್ ಮಾಡೋದು ನಿಮ್ಮ ಫಸ್ಟ್ ಅಪ್ಲೈನ್ ಕೈಯಾಗ ಐತಿ. ಹೌದೇನಮ್ಮ? ಎಸ್ ಸರ್. ಅದಾದ್ಮೇಲೆ ಮುಂದೆ ಏನಾಗ್ತೈತಿ? ಅದಾದ್ಮೇಲೆ ಮುಂದೆ ನೀನು $50 ಎಷ್ಟಮ್ಮ? $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ನಿನಗೆ ಗೋಲ್ಡ್ ಪ್ರಮೋಷನ್ ಕೊಡೋ ಅಧಿಕಾರ 2ನೇ ಅಪ್ಲೈನ್ ಕೊಟ್ಟೆ. 2ನೇ ಅಪ್ಲೈನ್ ಯಾವಾಗ ಮಾಡ್ತಾನಮ್ಮ? ನಿನ್ನ ಕಡೆಯಿಂದ ಅವನಿಗೆ $50 ಮುಟ್ಟಿದ್ರೆ ಮಾತ್ರ ನಿನ್ಗೆ ಪ್ರಮೋಷನ್ ಕೊಡ್ತಾನ. ಅವನು ಓಕೆ ಬಟನ್ ಒತ್ತಿತಾನ. ಅವನು ಓಕೆ ಬಟನ್ ಒತ್ಕೊಂಡ್ಬಿಟ್ಟ ನಿಂದ ಗೋಲ್ಡ್ ಪ್ರಮೋಷನ್ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಸರ್. ನಾಳೆ ನೀನು $250 ಕೊಟ್ಟು ರೂಬಿ ಆಗ್ಬೇಕಂದ್ರೆ ನಿನಗೆ ರೂಬಿ ಪ್ರಮೋಷನ್ ಕೊಡೋದು ಕಂಪನಿ ಹತ್ರ ಇಲ್ಲ. ಮೂರನೇ ಅಪ್ಲೈನ್ ನಿನಗೆ ಯಾವಾಗ ಪ್ರಮೋಷನ್ ಕೊಡ್ತಾನಮ್ಮ? ಅವನು ಓಕೆ ಬಟನ್ ಒತ್ತಿಕ್ಬೇಕು. ಅವನು ಓಕೆ ಬಟನ್ ಯಾವಾಗ ಒತ್ತಿಕ್ತಾನ? ನಿನ್ನ ಅಕೌಂಟಿಂದ ಅವನಿಗೆ $250 ಹೋದ ಮೇಲೆ ಅದೇ ಪ್ರಕಾರ $2,500 4ನೇ ಅಪ್ಲೈನ್ $10,000. ಈಗ $10,000 ಮಾತಾಡೋಣ. ನೀನು ರೂಬಿ ಆಗ್ಬೇಕಂದ್ರೆ ನೀ ಎಷ್ಟು ಕೊಡ್ಬೇಕಮ್ಮ? $10,000. ನಿನಗೆ ರೂಬಿ ಪ್ರಮೋಷನ್ ಕೊಡೋ ಅಧಿಕಾರ ಕಂಪನಿ ಹತ್ರ ಇಲ್ಲ. ನಿಮ್ಮ 5ನೇ ಅಪ್ಲೈನ್ ಐತಿ. ಈ 5ನೇ ಅಪ್ಲೈನ್ ನಿಮಗೆ ಓಕೆ ಬಟನ್ ಯಾವಾಗ ಗೊತ್ತಿರ್ತಾನ? ನಿನ್ನ ಅಕೌಂಟಿಂದ ಅವನ ಅಕೌಂಟ್ಗೆ ಇದೇ $10,000 ಹೋದ ಮೇಲೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ಅಂದ್ರೆ ಈ ಪ್ರಕಾರ ನೀನು ಟೋಟಲಿ ಈ ಕಂಪನಿ ಒಳಗೆ ಒಂದ್ ವ್ಯಕ್ತಿ ನೀವು ಸ್ಟಾರ್ಟಿಂಗ್ ಒಳಗೆ $30 ಹಾಕಿರ್ತೀರಿ. ಆದ್ರೆ ನಿಮ್ದು ಟೋಟಲ್ ಇನ್ವೆಸ್ಟ್ಮೆಂಟ್ $12,830 ಆಗ್ತೈತಿ. ಅದ್ರೊಳಗೆ ಕೇವಲ $5 ಮಾತ್ರ ಕಂಪನಿಗೆ ಹೋಗ್ತೈತಿ. ಬಾಕಿದು $12,825 ವ್ಯಕ್ತಿಯಿಂದ P2P ಏನಮ್ಮ? P2P ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗ್ತೈತಿ.
ಕಂಪನಿ ಯಾವಾಗ ಕ್ಲೋಸ್ ಆಗ್ತೈತೆ ಅಂದ್ರೆ ಕಂಪನಿ ಪಬ್ಲಿಕ್ ದುಡ್ಡು ಕಂಪನಿಗೆ ಅಕೌಂಟಿಗೆ ಜಮಾ ಆಗಿ ಕಂಪನಿಯಿಂದ ಹೊರಗೆ ಬರ್ತಲ್ಲ ಅಲ್ಲಿ ಕ್ಲೋಸ್ ಆಗ್ತೈತಿ. ಆಮೇಲೆ ಓರಿಫ್ಲೇಮ್, ಕ್ವಾಂಟಮ್, ಇನ್ನೇ ದುನಿಯಾದೊಳಗೆ ಸಾವಿರಾರು ಕಂಪನಿ ಕ್ಲೋಸ್ ಈಗ. ಆ 1000 ಕಂಪನಿ ಕ್ಲೋಸ್ ಆಗ್ಲಿಕ್ಕೆ ಪಬ್ಲಿಕ್ ದುಡ್ಡು ಕಂಪನಿಗೆ ಬಂದು ಕಂಪನಿಯಿಂದ ಪಬ್ಲಿಕ್ ಬರ್ಲಾರ್ದೆ ಕ್ಲೋಸ್ ಆಗ್ತೈತಿ. ಇಲ್ಲೇ ನಮ್ಮ ಕಂಪನಿ $25 ಫಸ್ಟ್ ಅಪ್ಲೈನ್, $50 ಸೆಕೆಂಡ್ ಅಪ್ಲೈನ್, 2,500 ಥರ್ಡ್ ಅಪ್ಲೈನ್, 2,500 ಫೋರ್ತ್ ಅಪ್ಲೈನ್, 10,000 5ನೇ ಅಪ್ಲೈನ್. ಡೈರೆಕ್ಟ್ ಆಗಿ ಪೇಮೆಂಟ್ ಅದಕ್ಕೆ ಕಂಪನಿಗೆ $5 ಬಿಟ್ರೆ ನಿಮ್ಮ ಕಡೆಯಿಂದ ನೀವು ಜೀವನದೊಳಗೆ ಕೇವಲ ಕಂಪನಿ ಕೊಡುದು $465 ಮಾತ್ರ. ಪಾಯಿಂಟ್ ಕ್ಲಿಯರ್ ಆತನಮ್ಮ? ಎಸ್ ಸರ್. ಆದ್ರೆ ನಮ್ಮ ಕಂಪನಿ ಒಂದು ಕಾನ್ಸೆಪ್ಟ್ ನಿಂದ ನೀವು 100 ಕೋಟಿನೂ ಗಳಿಸಬಹುದು, 1000 ಕೋಟಿನೂ ಗಳಿಸಬಹುದು, 10,000 ಕೋಟಿನೂ ಗಳಿಸಬಹುದು ನಿಮ್ಮ ಕೆಪಾಸಿಟಿ. ಆದ್ರೆ ನಿಮ್ಮಿಂದ ಕಂಪನಿಗೆ ಕೇವಲ $465, ₹1 ಎಕ್ಸ್ಟ್ರಾ ಕೊಡಂಗಿಲ್ಲ. ನಾನ್ ತಗೊಳಂಗಿಲ್ಲ, ನೀವು ಕೊಡಂಗಿಲ್ಲ, ಅದು ಬೇರೆ. ಪಾಯಿಂಟ್ ಕ್ಲಿಯರ್ ಆತೇನಮ್ಮ? ಎಸ್ ಸರ್. ನೀವು ಕೊಡ್ತೀನಂದ್ರೂ ನಾವು ತಗೊಳಂಗಿಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಕ್ಲಿಯರ್ ಐತಿ. ನಾನ್ ಇದನ್ನ ರೊಕ್ಕ ಸಲಾಗಿ ಮಾಡಕ್ತಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಬೇರೆ ಬೇರೆ ಕಂಪನಿ ಮಾಡಿ 10 ಕಂಪನಿ ಒಳಗೆ ಲಕ್ಷ ಗಂಟ್ಲೆ ದುಡ್ಡು ಕಳ್ಕೊಂಡ್ರ ಅವ್ರು ಎಲ್ಲೇ ಯಾವ್ದು ಕಂಪನಿ ಮೇಲೆ ಹೋಪ್ಸ್ ಇಲ್ದ ಕುಂತಾರ. ಅಂತ ಹೊತ್ತಿನಾಗೆ ಹೋಪ್ಸ್ ಇಲ್ದಂತ ವ್ಯಕ್ತಿಗಳಿಗೆ ನಾನು ಎಲ್ಲಾ ಕಂಪನಿ ಹಂಗಿರಂಗಿಲ್ಲ, ನಮ್ಮ ಕಂಪನಿ ಒಳಗೆ ಬರ್ರಿ, ನಾವಂತೂ ನಿರಂತರವಾಗಿರ್ತೀವಿ. ನಮ್ಮ ಕಂಪನಿ ಒಳಗೆ ನೀವು ಬೇಕಾದಷ್ಟು ಇನ್ಕಮ್ ಅನ್ನು ತಗೊಳ್ರಿ, ನಿರಂತರವಾಗಿ ನಾನು ಇರ್ತೇನೆ ಅನ್ನೋದೇ ಕಾನ್ಸೆಪ್ಟ್. ಇದು ನಮ್ಮ ಕಂಪನಿದು ಉದ್ದೇಶ. ನಾನು ಕ್ಲಿಯರ್ ಆತೇನಮ್ಮ? ಎಸ್ ಸರ್, ಕ್ಲಿಯರ್ ಆಯ್ತು ಸರ್. ಇಲ್ಲಿಗೆ ನನ್ನ ಕಾನ್ಸೆಪ್ಟ್ ಅಂತೂ ಮುಗೀತು. ನನ್ನ ಪ್ರೆಸೆಂಟೇಶನ್ ನಿನಗೆ ಮುಗಿಸ್ತೇನೆ. ನನ್ನ